ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಕರ್ತನು ಈ ದಿನವನ್ನು ನಮ್ಮ ಜೀವಿತದಲ್ಲಿ ಎಷ್ಟೋ ರೀತಿಯಲ್ಲಿ ಒಳ್ಳೆಯದನ್ನಾಗಿ ಮಾಡಿಕೊಂಡು ಕಳೆದ ದಿನಗಳು ನಮ್ಮನ್ನು ಅದ್ಭುತವಾಗಿ ಕಾಪಾಡಿ ಉನ್ನತವಾಗಿ ನಡೆಸಿಕೊಂಡು ಈ ಹೊಸ ದಿನವನ್ನು ದೇವರು ನಮಗೆ ಒದಗಿಸಿದ್ದಾನೆ. ನಾವು ಮೊದಲಾಗಿ ನಾವು ಆತನಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುವ. ಈ ಲೋಕದಿಂದ ಯೇಸು ಕ್ರಿಸ್ತನು ಆತನಿಗೋಸ್ಕರ ನಮ್ಮನ್ನು ಆತನ ಸ್ವರಕ್ತದಿಂದ ಕಲ್ವಾರಿ ಶಿಲುಬೆಯಲ್ಲಿ 6 ತಾಸುಗಳು ತೂಗಲಿಸಲ್ಪಟ್ಟು ಮುರಿಯಲ್ಪಟ್ಟು ಆತನ ರಕ್ತದ ಮುಖಾಂತರ ನಮ್ಮನ್ನು ಕ್ರಾಕಿ ತೆಗೆದುಕೊಂಡಿದ್ದಾನೆ. ನಾವು ಸಾಮಾನ್ಯರಲ್ಲ ಪ್ರಿಯರೇ. ಯೇಸು ಕ್ರಿಸ್ತನಿಗೋಸ್ಕರ ಆತನ ಆರಾಧನೆ ಮಾಡೋದಕ್ಕೋಸ್ಕರ ಆತನ ನಮ್ಮನ್ನು ಘನಪಡಿಸೋಕ್ಕೋಸ್ಕರ ನಮ್ಮೆಲ್ಲ ಪಾಪಗಳನ್ನು ನಮ್ಮೆಲ್ಲ ಅಪರಾಧಗಳನ್ನು ಆತನು ಕ್ಷಮಿಸಿಕೊಂಡು ನಮ್ಮನ್ನು ಆತನ ನೂತನ ಪಡಿಸಿದ್ದಾನೆ. ಇನ್ನೊಂದು ಅರ್ಥಿ ಈ ಹೊತ್ತಿನಲ್ಲಿ ಆತನ ಆರಾಧನೆ ಮಾಡುವಂತ ಈ ಭಾಗ್ಯ ನಮ್ಮ ಜೀವಿತದಲ್ಲಿ ಅದನ್ನು ಒದಗಿಸಿದ್ದಾನೆ. ನಾವು ಆರಾಧನೆಗೆ ಮುಂಚೆ ದೇವರ ವಾಕ್ಯದಿಂದ ನೋಡುವುದಾದರೆ ಕೀರ್ತನೆ 51ನೇ ಕೀರ್ತನೆಯಲ್ಲಿ ಅಲ್ಲಿ 10ನೇ ವಾಕ್ಯದಿಂದ ಈ ತರುಂಟು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನ ಪಡಿಸು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನ ಪಡಿಸು. ಹೌದು ಪ್ರಿಯರೇ, ದೇವರಿಗೆ ಯಾವಾಗಲೂ ನಾವು ನೂತನಗೊಳ್ತಾ ಇರಬೇಕು. ದೇವರಿಗೆ ನಾವು ಯಾವಾಗಲೂ ದಿನದಿಂದ ದಿನಕ್ಕೆ ಹೊಸಬರಾಗಿ ನಾವು ನಡೆದುಕೊಳ್ಳಬೇಕು. ದೇವರಿಗೆ ಯಾವಾಗಲೂ ನಾವು ಆರಾಧನೆ ಮಾಡುವವರಾಗಬೇಕೆಂಬುದು ಆತನ ಇಷ್ಟವುಳ್ಳವನಾಗಿದ್ದಾನೆ. ಅದಕ್ಕೋಸ್ಕರ ದಾವೀದನು ಒಂದು ಕ್ಷಣ ತಪ್ಪು ಮಾಡಿದ ತಕ್ಷಣ ಆತನ ದೇವರ ಹತ್ರ ಮೊರೆ ಇಡ್ತಾನೆ. ದೇವರೇ, ನನಗೆ ನಿನ್ನ ಮನಸ್ಸು ಕೊಡು, ನನ್ನ ನೂತನ ಪಡಿಸು, ನಾನು ನಿನ್ನನ್ನು ಆರಾಧನೆ ಮಾಡಬೇಕು, ನನ್ನೆಲ್ಲ ಪಾಪಗಳು ಕ್ಷಮಿಸು ಎಂಬುದು ಆತನು ಹಂಬಲಿಸುತ್ತಾನೆ, ತವಕಿಸುತ್ತಾನೆ. ಅದೇ ರೀತಿ ಪ್ರಿಯರೇ, ನಾವು ಈ ಸಮಯದಲ್ಲಿ ದೇವರು ಈ ಲೋಕದಲ್ಲಿ ನಾನಾ ರೀತಿಯ ಸಾಂಕ್ರಾಮಿಕ ಸಂಗತಿಗಳು, ನಾನಾ ರೀತಿಯಲ್ಲಿ ಸನ್ನಿವೇಶಗಳು ಬರುವಾಗಲೂ ದೇವರು ನಮ್ಮನ್ನು ಕಾಪಾಡಿದಾದರೆ ಆತ ನಮ್ಮನ್ನು ಪ್ರೀತಿ ಇಟ್ಟ ಮೇಲೆ, ಆತನನ್ನು ಪ್ರೀತಿಸಿದ ಮೇರೆಗೆ ಅಗಾಪ್ಯವಾದ ಪ್ರೀತಿ, ಅಗಮ್ಯವಾದ ಪ್ರೀತಿ ಆತನು ಸ್ವ ರಕ್ತದ ಮುಖಾಂತರ ನಮ್ಮನ್ನು ಕ್ರಾಕಿ ತೆಗೆದುಕೊಂಡಿದ್ದಾನೆ. ನಾವು ಇವತ್ತು ಬದುಕಿರುವುದಾದರೆ ಆತನ ಕೃಪೆ ಎಂಬುದನ್ನು ಸ್ಮರಿಸಿಕೊಳ್ಳುತ್ತಾ ನಾವು ಇನ್ನೊಂದು ಅರ್ತಿ ಆತನ ಆರಾಧನೆಗೆ ಹೋಗ್ತಿದ್ದೆ ಪ್ರಿಯರೇ. ಆದರೆ ನಂಬಿಕೆ ಇಡುವುದಾದರೆ ದೇವರ ವಾಕ್ಯ ಹೇಳ್ತದೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿನಗಿರುವುದಾದರೆ ಈ ಬೆಟ್ಟವನ್ನು ಕಿತ್ತುಕೊಂಡು ಸಮುದ್ರಕ್ಕೆ ಬೀಳು ಎಂದರೆ ಬೀಳುತ್ತದೆ. ಅದೇ ರೀತಿ ನೀವು ನಂಬಿಕೆಯುಳ್ಳಾಗಿ ನಾವು ಆರಾಧನೆ ಮಾಡೋದಾದರೆ, ನಂಬಿಕೆಯುಳ್ಳಾಗಿ ನಿಮ್ಮ ದುಃಖವನ್ನೆಲ್ಲ ಆತನಿಗೆ ಒಪ್ಪಿಸಿಕೊಡಿದರೆ ದೇವರು ಈ ಆರಾಧನೆ ಮುಖಾಂತರ ನಿಮ್ಮ ವ್ಯಕ್ತಿಗತ ಜೀವಿತವಾಗಿರ್ಬೋದು, ನಿಮ್ಮ ಕುಟುಂಬ ಜೀವಿತವಾಗಿರ್ಬೋದು, ಯಾವುದೇ ಸಮಸ್ಯೆಗಳಿರ್ಬೋದು, ಯಾವುದೇ ರೀತಿಯ ವ್ಯಾಧಿಗಳಿರ್ಬೋದು, ಅದರ ದೇವರು ಹೇಳ್ತಾನೆ, ದೇವರು ಮಾತನಾಡ್ತಾನೆ. ನನ್ನವರು, ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡಾಗ ಅವರ ಪ್ರಾರ್ಥನೆ ಆಲಿಸಿಕೊಂಡು ಅವರಿಗೆ ದೇವರು ಆರೋಗ್ಯವನ್ನು ದಯಪಾಲಿಸನೆಂಬುದು. ಆ ಮೇರೆಗೆ ಈ ಸಮಯದಲ್ಲಿ ಪ್ರಿಯರೇ, ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ. ಇವತ್ತಿನ ವಾಕ್ಯ ಭಾಗಕ್ಕೋಸ್ಕರ ಹೋಗ್ತಾ ಇದ್ದೇವೆ. ನಾವೆಲ್ಲರೂ ದೀನ ಹೃದಯವುಳ್ಳವರಾಗಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಸಮಯದಲ್ಲಿ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ. ಸ್ವರ್ಗೀಯ ನಮ್ಮ ತಂದೆ ದೇವರೇ, ದೇವಾ, ನಾವು ಈ ಸಮಯದಲ್ಲಿ ವಾಕ್ಯ ಓದಿದ್ದೇವೆ. ನಮಗೆ ನೂತನ ಮನಸ್ಸು, ನಮಗೆ ನಮ್ಮನ್ನು ಶುದ್ಧಗೊಳಿಸು, ಸ್ಥಿರ ಚಿತ್ತನ ಅನುಗ್ರಹಿಸು. ನಿನ್ನ ಆರಾಧನೆ ಮಾಡೋದಕ್ಕೋಸ್ಕರ ನಮಗೆ ಬಲವನ್ನು ಕೊಡು, ನಿನ್ನ ಶಕ್ತಿಯನ್ನು ಕೊಡು, ನಿನ್ನ ಮಹಿಮೆಯನ್ನು ನಮ್ಮನ್ನು ತುಂಬಿಸು. ದೇವಾ, ನೋಡುವಂತ ಒಂದು ಕುಟುಂಬಗಳಲ್ಲಿ ಸ್ವಾಮಿ ಅಪ್ಪ, ನೀನು ಇಳಿದು ಬಾ, ಅವರ ಜೀವಿತದಲ್ಲಿ ನಿನ್ನ ಕಾರ್ಯಗಳಾಗಬೇಕು. ಇದರ ಮುಖಾಂತರ ನೀನು ಮಹಿಮೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡುವಂತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಆತನನ್ನು ಈ ಸಮಯದಲ್ಲಿ ಯೆಹೋವ ನನ್ನ ಕುರುಬ, ಯೆಹೋವ ನನ್ನ ಕುರುಬನಾಗಿದ್ದಾನೆ, ನನ್ನ ಒಡೆಯನಾಗಿದ್ದಾನೆ, ನಾವು ಭಯ ಪಡುವುದಿಲ್ಲ, ನಾವು ಭಯ ಪಡುವವರಲ್ಲ ಎಂಬುದು ಆತನನ್ನು ಘನಪಡಿಸೋಣ ಈ ಸಮಯದಲ್ಲಿ.
ನನ್ನ ಕುರುಬ, ಕೊರತೆಯು ನನಗಿಲ್ಲ. ಏಸಯ್ಯ ಒಳ್ಳೆ ಕುರುಬ, ಭಯವೂ ನನಗಿಲ್ಲ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಏಸಯ್ಯ ಒಳ್ಳೆ ಕುರುಬ, ಭಯವೂ ನನಗಿಲ್ಲ. ಕಗತಲಿನ ಕಣಿವೆಯಲ್ಲಿ ನಡೆಯುವ ವೇಳೆಯಲ್ಲಿ ಜೊತೆಯಲ್ಲಿದ್ದು ಧೈರ್ಯವ ತಂದು ನನ್ನನ್ನು ನಡೆಸುವನು. ಆಮೆನ್. ಕಗತಲಿನ ಕಣಿವೆಯಲ್ಲಿ ನಡೆಯುವ ವೇಳೆಯಲ್ಲಿ ಜೊತೆಯಲ್ಲಿದ್ದು ಧೈರ್ಯವ ತಂದು ನನ್ನನ್ನು ನಡೆಸುವನು. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಏಸಯ್ಯ ಒಳ್ಳೆ ಕುರುಬ, ಭಯವೂ ನನಗಿಲ್ಲ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಏಸಯ್ಯ ಒಳ್ಳೆ ಕುರುಬ, ಭಯವೂ ನನಗಿಲ್ಲ. ವೈರಿಗಳ ಎದುರಿನಲ್ಲಿ ಔತಣ ಮಾಡಿಸುವ, ತಲೆಗೆ ತೈಲವ ಹಚ್ಚಿ ನನ್ನ ಪಾತ್ರೆಯ ಹುಟ್ಟಿಸುವ. ವೈರಿಗಳ ಎದುರಿನಲ್ಲಿ ಔತಣ ಮಾಡಿಸುವ, ತಲೆಗೆ ತೈಲವ ಹಚ್ಚಿ ನನ್ನ ಪಾತ್ರೆಯ ಹುಟ್ಟಿಸುವ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಏಸಯ್ಯ ಒಳ್ಳೆ ಕುರುಬ, ಭಯವೂ ನನಗಿಲ್ಲ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಏಸಯ್ಯ ಒಳ್ಳೆ ಕುರುಬ, ಭಯವೂ ನನಗಿಲ್ಲ. ಯಾವಾಗಲೂ ನಿನ್ನ ಮಂದಿರದಲ್ಲಿ ನಾನು ಇರುವೆನು. ಶುಭವೂ ಕೃಪೆಯು ನನ್ನೊಂದಿಗೆ ಎಂದಿಗೂ ತಂಗಿಸುವ. ಯಾವಾಗಲೂ ನಿನ್ನ ಮಂದಿರದಲ್ಲಿ ನಾನು ಇರುವೆನು. ಶುಭವೂ ಕೃಪೆಯು ನನ್ನೊಂದಿಗೆ ಎಂದಿಗೂ ತಂಗಿಸುವ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಏಸಯ್ಯ ಒಳ್ಳೆ ಕುರುಬ, ಭಯವೂ ನನಗಿಲ್ಲ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಏಸಯ್ಯ ಒಳ್ಳೆ ಕುರುಬ, ಭಯವೂ ನನಗಿಲ್ಲ. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಏಸಯ್ಯ ಒಳ್ಳೆ ಕುರುಬ, ಭಯವೂ ನನಗಿಲ್ಲ. ಓ ಥ್ಯಾಂಕ್ ಯು ಗಾಡ್. ಕರ್ತನಪ್ಪ, ಅಯ್ಯೋ ನನ್ನ ಕುರುಬನು ಕೊರತೆನ ಪಡುವುದಿಲ್ಲ. ಆತನ ಹಸಿರುಗಳನ್ನು ನಮ್ಮನ್ನು ತಂಗಿಸುತ್ತಾನೆ. ವಿಶ್ರಾಂತಿಕರದ ನೀರಿನ ಬರೆಗಳಿಗೆ ನಮ್ಮನ್ನು ಬರಮಾಡೋ ದೇವರು ಆತನಾಗಿದ್ದಾನೆ. ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ದೇವರು ಹತ್ತಿರುವುದರಿಂದ ನಾನು ಕೇಡಿಗೆ ಭಯಪಡುವುದಿಲ್ಲ. ವೈರಿಗಳ ಮುಂದೆ ಔತಣವನ್ನು ಸಿದ್ಧ ಮಾಡೋದು ದೇವರು. ಹೌದು, ನಾವು ನೋಡ್ತೇವೆ, ನಮ್ಮ ತಲೆಗೆ ತೈಲದಿಂದ ಅಭಿಷೇಕಿಸುವಂತ ದೇವರು ಯಾವಾಗಲೂ ಸದಾಕಾಲವು ದೇವ ಆತನ ಮಂದಿರದಲ್ಲಿ ನಿವಾಸ ಮಾಡಿಕೊಂಡು ಆತನ ಆರಾಧನೆ ಮಾಡೋದಕ್ಕೋಸ್ಕರ ದೇವ ನೀನು ನಮಗೆ ಕೊಟ್ಟಂತ ಈ ಅವಕಾಶಗಳು ಸ್ವಾಮಿ. ದೇವರಿಗೆ ಮಹಿಮೆ, ಪರಿಶುದ್ಧಾತ್ಮನೇ ನಿನಗೊಬ್ಬನಿಗೆ ನಾವು ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ಯಾಕಂದ್ರೆ ನಮ್ಮ ಜೊತೆಯಲ್ಲಿ ನಿಂತಿ ನಾವು ಭಯಪಡುವವರಲ್ಲ, ನಾವು ದಿಗ್ಭ್ರಮೆಗೊಳ್ಳುವವರಲ್ಲ, ನಾವು ಕುಂದಿ ಹೋಗುವವರಲ್ಲ, ನಾವು ನಿರಾಸರಾಗುವವರಲ್ಲ. ಯಾಕಂದ್ರೆ ಜಯದ ವೀರನು, ಜಯದ ದೇವರು ನಮ್ಮ ಜೊತೆಯಲ್ಲಿ ಇರುವುದಾದ್ರೆ ನಾವು ಎಂದಿಗೂ ಭಯಪಡುವವರಲ್ಲ ಸ್ವಾಮಿ. ದೇವರು ನಮಗೆ ಕೊಟ್ಟಂತ ಆತ್ಮ ಅದು ಬಲ, ಶಿಕ್ಷಣದ, ಧೈರ್ಯದ ಆತ್ಮ ಹೊರತು ಅದು ಹೇಡಿತನದ ಆತ್ಮ ಅಲ್ಲ. ದೇವ ಆ ಆತ್ಮದಿಂದ ದೇವ ನಮ್ಮನ್ನು ತುಂಬಿಸಿದ ದೇವರಾಗಿದ್ದಿ ಸ್ವಾಮಿ. ದೇವ ನಿಮಗೆ ಸ್ತೋತ್ರ, ಪವಿತ್ರಾತ್ಮನಿಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಗಾಡ್. ಹಲ್ಲೆಲೂಯಾ ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ನಾವು ಇನ್ನೊಂದು ಹಾಡ್ತಿ ಆತನ ಘನಪಡಿಸೋಣ, ಆತನಿಗೆ ಮಹಿಮೆ ಸಲ್ಲಿಸೋಣ. ಥ್ಯಾಂಕ್ ಯು ಗಾಡ್ ಜೀಸಸ್. हालेलुया स्तुति करेंगे, यीशु की स्तुति करेंगे। हालेलुया स्तुति करेंगे,
की स्तुति करेंगे। हालेलुया 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 हालेलुया। सदा मैं स्तुति करूंगा और सदा तुझे याद करूंगा। सदा मैं स्तुति करूंगा और सदा तुझे याद करूंगा। पवित्र आत्मा से भरपूर होकर तेरे लिए जीऊंगा। पवित्र आत्मा से भरपूर होकर तेरे लिए जीऊंगा। हालेलुया स्तुति करेंगे, यीशु की स्तुति करेंगे। हालेलुया स्तुति करेंगे, यीशु की स्तुति करेंगे। हालेलुया 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 हालेलुया। क्रूस पर जीवन दिया और रक्त भी बहाया। क्रूस पर जीवन दिया और रक्त भी बहाया। पापों के मिटा के पवित्र करके मुक्ति भी दिया है। पापों के मिटा के पवित्र करके मुक्ति भी दिया है। हालेलुया स्तुति करेंगे, यीशु की स्तुति करेंगे। हालेलुया स्तुति करेंगे, यीशु की स्तुति करेंगे। हालेलुया 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 हालेलुया। क्रूस पर जीवन दिया और रक्त भी बहाया। क्रूस पर जीवन दिया और रक्त भी बहाया। पापों के मिटा के पवित्र करके मुक्ति भी दिया है। पापों के मिटा के पवित्र करके मुक्ति भी दिया है। हालेलुया स्तुति करेंगे, यीशु की स्तुति करेंगे। हालेलुया स्तुति करेंगे, यीशु की स्तुति करेंगे। हालेलुया 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 हालेಲುಯಾ ನಮಗೋಸ್ಕರ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟ ದೇವರೇ, ನಿನಗೊಬ್ಬನಿಗೆ ನಾವು ಆರಾಧಿಸ್ತೇವೆ ಸ್ವಾಮಿ. ನಿನಗೊಬ್ಬನಿಗೆ ನಾವು ಮಹಿಮೆ ಸಲ್ಲಿಸ್ತೇವೆ ಸ್ವಾಮಿ. ನಿನಗೊಬ್ಬನಿಗೆ ನಾವು ಘನತೆಯನ್ನು ಕೊಡುತ್ತೇವೆ ಸ್ವಾಮಿ. ಓ ಥ್ಯಾಂಕ್ ಯು ಗಾಡ್ ರಾಜ. ದೇವ ನಿಮಗೆ ಸ್ತೋತ್ರ. ಪವಿತ್ರಾತ್ಮನೇ ನಿನಗೆ ಮಹಿಮೆ ಸ್ವಾಮಿ. ನಿನಗೊಬ್ಬನಿಗೆ ನಾವು ಮಹಿಮೆ ಸಲ್ಲಿಸ್ತೇವೆ. ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಮುರಿಯಲ್ಪಟ್ಟಿದೆ, ನಮಗೋಸ್ಕರ ಸುರಿಸಲ್ಪಟ್ಟ ರಕ್ತದ ಮುಖಾಂತರ ನಮ್ಮನ್ನು ಬದುಕಿಸಿದ ದೇವರೇ, ಇನ್ನೊಂದಾಡ್ತೆ ನಿನಗೊಬ್ಬನಿಗೆ ಆರಾಧನೆ, ನಿನಗೊಬ್ಬನಿಗೆ ಸಾಷ್ಟಾಂಗವೇರಿ ಕೈಗಳನ್ನ ಎತ್ತಿಕೊಳ್ಳುತ್ತಾ ನಿನ್ನ ನಾಮವನ್ನು ಘನಪಡಿಸ್ತೇವೆ ಸ್ವಾಮಿ. ಹೋಲಿ ಸ್ಪಿರಿಟ್ ಜೀಸಸ್. ಓ ಥ್ಯಾಂಕ್ ಯು ಗಾಡ್. ನಾವು ಆತನನ್ನು ಆರಾಧಿಸುವ, ನಾವು ಹೆಚ್ಚಾಗಿ ಆತನೊಬ್ಬನ ಪ್ರೀತಿ ಮಾಡುತ್ತಾ ನಾವು ಪೂರ್ಣ ಮನಸ್ಸುಳ್ಳವರಾಗಿದ್ದುಕೊಂಡು ನಾವು ನೋಡುತ್ತೇವೆ. ನಮ್ಮ ಮನಸ್ಸಿನಿಂದ ನಮ್ಮ ಪರಿಪೂರ್ಣ ಅಂಗಗಳನ್ನು ಒಪ್ಪಿಸಿಕೊಡ್ತಾ ನಾವು ಈ ಸಮಯದಲ್ಲಿ ಆರಾಧನೆಗೆ ನಮ್ಮನ್ನು ಪರಿಪೂರ್ಣವಾಗಿ ಸಮರ್ಪಿಸೋಣ. ಯಾಕಂದ್ರೆ ಆತನು ಎಬೆನೆಜರನಾಗಿದ್ದಾನೆ, ಆತನು ಎಲ್ರೋಹಿ ಆಗಿದ್ದಾನೆ, ಆತನು ಯೆಹೋವ ರಾಫನಾಗಿದ್ದಾನೆ. ಅದಕ್ಕೋಸ್ಕರ ಪ್ರೀತಿಸುವೆ. ಇನ್ನೂ ಹೆಚ್ಚಾಗಿ ನಾವು ಆತನ ಪ್ರೀತಿಸುತ್ತಾ ನಮ್ಮ ಮನ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಆತನಿಗೆ ಈ ಸಮಯದಲ್ಲಿ ಆರಾಧನೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಗಾಡ್ ಜೀಸಸ್. ಪ್ರೀತಿಸುವೆ
ಆರಾಧಿಪೆ ಇನ್ನು ದಾಹನೆ ಪ್ರೀತಿಸುವೆ ಇನ್ನು ಹೆಚ್ಚಾಗಿ ಆರಾಧಿಪೆ ಇನ್ನು ದಾಹನೆ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಹಲ್ಲೆಲೂಯಾ ಆರಾಧನೆ 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 ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ ಎಬಿನೇಜರೇ ಎಬಿನೇಜರೇ ಇದುವರೆಗೂ ಸಹಾಯ ನೀನೇ ಇದುವರೆಗೂ ಸಹಾಯ ನೀನೇ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಹಲ್ಲೆಲೂಯಾ ಆರಾಧನೆ 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 ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ ಎಲ್ರೋಹಿ ಎಲ್ರೋಹಿ ನನ್ನ ಕಾಣುವೆ ಸ್ತೋತ್ರ ಅಯ್ಯ ನನ್ನ ಕಾಣುವೆ ಸ್ತೋತ್ರ ಅಯ್ಯ ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಪೆ ಪೂರ್ಣ ಬಲದಿಂದ ಪ್ರೀತಿಸುವೆ ಆರಾಧನೆ 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 ಹಲ್ಲೆಲೂಯಾ ಆರಾಧನೆ
ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ ಹೋ ಥ್ಯಾಂಕ್ ಯು ಗಾಡ್. ಕರ್ತನಪ್ಪ ನಿನಗೊಬ್ಬ ನೀವು ಆರಾಧಿಸುವೆ. ನಾವು ಪೂರ್ಣ ಮನಸ್ಸಿನಿಂದ ಪೂರ್ಣ ಬಲದಲ್ಲಿ ಸ್ವಾಮಿ ನಿನ್ನ ಆರಾಧಿಸುವಾಗ ಕರ್ತನಪ್ಪ ನಿನ್ನ ಸ್ವಾಮಿ ಒಂದು ಮಹಿಮೆಯು ಕರ್ತನಪ್ಪ ನಿನ್ನ ಅದ್ಭುತ ಮಾಡುವ ಒಂದು ಸ್ವಸ್ಥತೆಯು ಸ್ವಾಮಿ ದೇವ ಕಾಣಲು ಪಡೆದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನಪ್ಪ. ದೇವ ಒಂದೊಂದು ವ್ಯಕ್ತಿಗತವಾದ ಜೀವಿತದಲ್ಲಿ ಒಂದು ಕುಟುಂಬ ಜೀವಿತದಲ್ಲಿ ಸ್ವಾಮಿ ಮಹಿಮೆಯುಳ್ಳ ದೇವರು ನೀನು ಯೆಹೋವ ರಾಪ, ನೀನು ಎಲ್ರೋಹಿ. ಹೌದು ಸ್ವಾಮಿ, ಯಾವಾಗಲೂ ಜಯವನ್ನು ದೇವ ಯಾವಾಗಲೂ ಸ್ವಾಮಿ ದೇವ ಒದಗಿಸುವಂತ ದೇವರಾದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನಿನಗೊಬ್ಬನಿಸು ಜೀಸಸ್ ಲಾರ್ಡ್. ಹಲ್ಲೆಲೂಯಾ. ದೇವ ನಿನಗೆ ಸ್ತೋತ್ರ. ಓ ಥ್ಯಾಂಕ್ ಯು ಗಾಡ್. ಓ ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್ ಅಲ್ಲಿ ಥ್ಯಾಂಕ್ ಯು ಗಾಡ್. ಕರ್ತನೆಪ್ಪ ದೇವ ನಿನಗೆ ಮಹಿಮೆ ಸ್ವಾಮಿ. ನಮ್ಮ ಪರಿಪೂರ್ಣವಾದ ಮನಸ್ಸಿನಿಂದ ಪರಿಪೂರ್ಣವಾದ ಬಲದಿಂದ ದೇವ ನಿನ್ನೊಬ್ಬನ ಪ್ರೀತಿಸಿಕೊಂಡು ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ನಿನ್ನನ್ನು ಆರಾಧಿಸುವ ಮಧ್ಯದಲ್ಲಿ ಸ್ವಾಮಿ, ನಿನ್ನನ್ನು ಆರಾಧಿಸುವ ಜನಾಂಗದ ಮಧ್ಯದಲ್ಲಿ ನಿನ್ನ ಮಹಿಮೆ ಹಿಡಿದು ಬರೋದಕ್ಕಾಗಿ ಸ್ತೋತ್ರ ಕಲಿತೇವೆ ಸ್ವಾಮಿ. ದೇವ ಒಂದೊಂದು ಕುಟುಂಬಗಳು ಕರ್ತನೆಪ್ಪ ನಿನಗೋಸ್ಕರ ಎದ್ದು ನಿನ್ನನ್ನು ಆರಾಧಿಸುವಾಗ ಕರ್ತನೆಪ್ಪ ನಂಬುತ್ತೇವೆ ಪವಿತ್ರಾತ್ಮನೇ. ನೋಡುವಂತ ಒಂದು ಕುಟುಂಬಗಳು ಸ್ವಾಮಿ ದೇವ ಅವರ ಜೀವಿತದಲ್ಲಿ ಒಂದು ಅದ್ಭುತಗಳು ಒಂದು ಬಿಡುಗಡೆಗಳನ್ನು ಕಾಣಲ್ಪಡಲಿಕ್ಕೆ ಮಾತ್ರ ಸಹಾಯ ಅದು ನಿನ್ನ ನಾಮದಲ್ಲಿ ಸ್ವಾಮಿ. ನಿನ್ನ ನಾಮದ ಶಕ್ತಿ, ನಿನ್ನ ನಾಮದ ಬಲವನ್ನು ಸ್ವಾಮಿ ದೇವ ಹೌದು ಸ್ವಾಮಿ ನೀನು ದೇವ ಬಿಡುಗಡೆಗೊಳಿಸಕ್ಕಾಗಿ ಸ್ತೋತ್ರ ಸಲ್ಲಿತೇವೆ ಸ್ವಾಮಿ. ಅದಕ್ಕೆ ನಾವು ಈ ಸಮಯದಲ್ಲಿ ನಾವು ಕೊನೆಯದಾಗಿ ನಾವೆಲ್ಲರೂ ಮೊಣಕಾಲುಗಳು ಬಾಗಿಕೊಳ್ಳುವ, ಕಣ್ಣುಗಳನ್ನು ಮುಚ್ಚಿಕೊಳ್ಳುವ ಈ ಸಮಯದಲ್ಲಿ ನಾವು ಹೇಳುವ, ಯೇಸುವೆ ನೀನು ಮಾಡಿದ ಸಹಾಯ, ಯೇಸುವೆ ನೀನು ಮಾಡಿದ ಸಹಾಯ. ಎಷ್ಟೋ ಒಂದು ಸಹಾಯ ಉಂಟು. ನಾವು ಅಕೃತಜ್ಞತೆಯುಳ್ಳವರಾಗಿ ನಾವು ತಗ್ಗಿಸಿಕೊಳ್ಳುತ್ತಾ ಆತನ ಆ ಒಂದು ಉಪಕಾರಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸುವ. ಥ್ಯಾಂಕ್ ಯು ಜೀಸಸ್. ಯೇಸುವೆ ನೀನು ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೇಸುವೆ ನೀನು ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ಸಲುಹಿದೇಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಸಲುಹಿದೇಸುವೆ ಕಾಪಾಡಿದಾತನೇ ನಿನ್ನನ್ನೇ ಆರಾಧಿಸುವೆ. ಯೇಸುವೆ ನೀನು ಮಾಡಿದ ಸಹಾಯ ನೆನೆದು ನಾನು ಸಲ್ಲಿಸುವೆ ಕೃತಜ್ಞತೆಯ. ಯೇಸುವೆ ನೀನು ಆತನು ಮಾಡಿದ ಎಲ್ಲ ಸಹಾಯಕ್ಕಾಗಿ, ಆತನು ಮಾಡಿದ ಉಪಕಾರಕ್ಕಾಗಿ, ಆತನು ಒಂದು ಒಳ್ಳೆ ರೀತಿಯಲ್ಲಿ ನಡೆಸಿದಕ್ಕಾಗಿ ಆತನಿಗೆ ಕೃತಜ್ಞತೆಯುಳ್ಳ ಸಲ್ಲಿಸುವ. ಎಲ್ಲ ಸಮಯದಲ್ಲೂ ಸರ್ವ ಸ್ಥಿತಿಗಳಲ್ಲಿಯೂ ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ ನಾವು ಇನ್ನೊಂದು ಆತನನ್ನು ಆರಾಧಿಸುವ. ಎಲ್ಲ ಸಮಯದಲ್ಲಿ ಸರ್ವ ಸ್ಥಿತಿಗಳಲ್ಲಿ
ಸಲುಹಿದಾತನು ಕಾಪಾಡಿದಾತನನ್ನು ಈ ಸಮಯದಲ್ಲಿ ಆರಾಧಿಸುವ ಕರ್ತನೆಪ್ಪ. ನಿಮ್ಮನ್ನೆಲ್ಲರೂ ಕೈ ಬಿಟ್ಟಿರಬಹುದು, ನಿಮ್ಮನ್ನೆಲ್ಲರೂ ತೊರೆಗಳಿರಬಹುದು, ಆದರೆ ಯೇಸು ಆತನ ಕಾಪಾಡಿದ ಆತನೊಬ್ಬನೇ, ನಮ್ಮನ್ನು ಸಲುಹಿದ ಆತನೊಬ್ಬನೇ, ನಮ್ಮ ಕಣ್ಣೀರನ್ನು ಒರೆಸಿದ ಆತನೊಬ್ಬನೇ. ಆತನು ಯಾವತ್ತಿಯೂ ಕೈ ಬಿಡೋ ದೇವರಲ್ಲ, ಆತ ನಮ್ಮನ್ನು ತೊರೆಯುವ ದೇವರಲ್ಲ, ಕೈ ಹಿಡಿದು ನಡೆಸುವಂತ ದೇವರು. ಹೌದು, ತಾಯಿ ತನ್ನ ಮಗುವನ್ನು ಮರೆತಾಳು, ಆದ ನಾನು ನಿಮ್ಮನ್ನು ಮರೆಯುವುದಿಲ್ಲ, ನಾನು ನಿಮ್ಮನ್ನು ಹಂಗೆ ಚಿತ್ರಿಸ್ತೇನೆ ಎಂಬುದು. ಹೆದರಬೇಡ ಮಗನೇ, ಹೆದರಬೇಡ ಮಗಳೇ, ನಾನು ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳಬೇಡ ಎಂಬುದು ಧೈರ್ಯ ತುಂಬಿಸುವ ದೇವರು ನೀನಾಗಿದೆ ಕರ್ತನೆಪ್ಪ. ನೀನು ಎಷ್ಟೋ ಉಪಕಾರಗಳು ಮಾಡಿದ್ದೆ, ನಾವು ಏನೂ ಅಲ್ಲ ಸ್ವಾಮಿ, ನಿನ್ನ ಕೃಪೆಯಲ್ಲಿ ಬದುಕಿದ್ದೇವೆ. ದೇವ, ಓದದ ಕುಟುಂಬಗಳನ್ನು ಈ ಸಮಯದಲ್ಲಿ ಸಂತರಿಸಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬ ವ್ಯಕ್ತಿಯ ಜೀವಿತದಲ್ಲಿ ನೀನು ಮಾತಾಡೋದಕ್ಕಾಗಿ ಸ್ತೋತ್ರ. ದೇವ, ನೀನು ಆರಾಧನೆಯಲ್ಲಿ ಮಧ್ಯದಲ್ಲಿ ನೀನು ಚಲಿಸಕ್ಕಾಗಿ ಸ್ತೋತ್ರ. ಮುಂದಿನ ಭಾಗದಲ್ಲೂ ಸ್ವಾಮಿ ವಾಕ್ಯದಲ್ಲೂ ಒಬ್ಬೊಬ್ಬರ ಜೀವಿತದಲ್ಲಿ ಮಾತನಾಡು, ಇದರ ಮುಖಾಂತರ ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡು ತಂದೆ. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ಸಂದೇಶವನ್ನು ಕೇಳಿದಕ್ಕೋಸ್ಕರವಾಗಿ ನಮ್ಮ ಕಣ್ಣನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ಈ ಧ್ಯಾನ ಮಾಡಿದ ಈ ವಾಕ್ಯಗಳನ್ನು ನಾವು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಿಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಾಕ್ಯದ ಮುಖಾಂತರ ಪವಿತ್ರಾತ್ಮನೇ ನಿನ್ನ ಜನ ಸಂಗಡ ಮಾತನಾಡು. ಯಾರು ಇವಾಗಲೇ ಕೇಳ್ತಾರೋ ಅವರಿಗೆ ಈ ವಾಕ್ಯ ಅವರ ಆತ್ಮಿಕ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು, ಸಂತೈಸಿಕೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕದಲ್ಲಿ 37ನೇ ಕೀರ್ತನೆಯಲ್ಲಿ 7ನೇ ವಾಕ್ಯ, ಸಾಮ್ 37 ವರ್ಸ್ 7. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಪ್ರಿಯರೇ, ದಾವೀದನು ಹೇಳ್ತಾನೆ, ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಯಾಕೆ ಪ್ರಿಯರೇ ದಾವೀದನು ಹೇಳ್ತಾನೆ ದೇವರ ಸನ್ನಿಧಿಯಲ್ಲಿ ನೀವು ಶಾಂತನಾಗಿ ಕಾದಬೇಕು? ಯಾವ ಕಾರಣಕ್ಕೋಸ್ಕರ ಕಾದಬೇಕು? ಕಾದಿದ್ದರೆ ಏನು ಸಿಗ್ತದೆ? ಹೇಗೆ ಕಾದುಕೊಳ್ಳುವುದು ಎಂಬುದಾಗಿ ನಾವು ವಿವರ ನೋಡಬೇಕು. 1ನೇ ಸಂಘ ನೋಡ್ತೇವೆ, ಪ್ರಾರ್ಥನೆಯ ಉತ್ತರವು ಬರುವ ತನಕ ದೇವರ ಸನ್ನಿಧಾನದಲ್ಲಿ ತಾಳ್ಮೆಯಿಂದ ಪ್ರಾರ್ಥಿಸುವವರು ಆಗಬೇಕು. ನಾವು ನೋಡ್ತೇವೆ ಹಬಕ್ಕೂಕ ಪ್ರವಾದನೆ ಪುಸ್ತಕ ಅದೇ 2ನೇ ಆದಿಯಲ್ಲಿ 2 ಮತ್ತು 3ನೇ ವಾಕ್ಯ. ಹಬಕ್ಕೂಕ ಚಾಪ್ಟರ್ 2 ವರ್ಸ್ 2 and 3 ವರ್ಸ್. ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ, ಓದುವವರು ಶೀಘ್ರವಾಗಿ ಓದುವಂತೆ ಅಲಿಗೆಗಳ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡೋದು, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಮಾಸವಾಗುವುದು. ಪ್ರಿಯರೇ, ಹಬಕ್ಕೂಕ ಎಂಬ ಪ್ರವಾದಿ ತುಂಬ ಪ್ರಾರ್ಥನೆ ಮಾಡುವ ಪ್ರವಾದಿ ಆಗಿದ್ದಾನೆ. ಅವನೆಷ್ಟು ಪ್ರಾರ್ಥನೆ ಮಾಡಿದರೂ ಅವನಿಗೆ ಕಷ್ಟವೇ ಸಂಕಟವೇ ಕಂಡು ಬರ್ತಿತ್ತು, ಉತ್ತರವೇ ಸಿಗಲಿಲ್ಲ. ಆಗ ದೇವರು ಹಬಕ್ಕೂಕ ಪ್ರವಾದಿತಾನೆ ದರ್ಶನ ಕೊಡುತ್ತಾನೆ. ಹಾಗಾದರೆ ನಿನಗಾದ ದರ್ಶನ ಬರೆ, ಓದುವವರು ಶೀಘ್ರ ಓದುವಂತೆ ಅದೇ ಮೇಲೆ ಅದನ್ನು ಕೆತ್ತು, ಅದು ಕ್ಲುಪ್ತ ಕಾಲ ನೆರವೇರತಕ್ಕದ್ದು, ಅದೇ ಪರಿಣಾಮಕ್ಕೆ ತ್ವರೆಪಡುತ್ತದೆ, ಮೋಸ ಮಾಡೋದು, ತಡವಾದರೂ ಅದೇ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗೋದು. ಪ್ರಿಯರೇ, ದೇವರು ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ ಪ್ರಾರ್ಥನೆ ಮಾಡುವಾಗ ಕೂಡಲೇ ದೇವರು ಕೆಲವು ಪ್ರಾರ್ಥನೆ ಉತ್ತರವನ್ನು ಕೊಡುತ್ತಾನೆ. ಕೆಲವೊಂದು ಪ್ರಾರ್ಥನೆ ದೇವರು ವೆಯ್ಟ್ ಹೇಳ್ತಾನೆ. ಯಾವಾಗ ದೇವರ ಪ್ರಾರ್ಥನೆಗೆ ವೆಯ್ಟ್ ಅಥವಾ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡದೇ ಇರ್ತಾನೋ ಆವಾಗ ದೇವರು ಪ್ರಿಯರೇ ಕನಸಿನ ಮುಖಾಂತರ, ದರ್ಶನದ ಮುಖಾಂತರ, ವಾಕ್ಯ ಓದುವಾಗ ಅಥವಾ ದೇವರ ಸೇವಕರು ನಿಮಗೆ ಪ್ರವಾದನೆ ಮಾಡುವಾಗ ದೇವರು ಮಾತನಾಡ್ತಾನೆ. ಏನು ದೇವರು ನಿಮಗೆ ಪ್ರವಾದನೆ ಮಾತನಾಡಬಹುದು, ಆ ಪ್ರವಾದನೆ ನೀವು ನೆನಪಿಟ್ಟುಕೊಳ್ಳಬೇಕು. ಅದರ ಕಡೆ ದರ್ಶನ, ಕನಸು ನಿಮ್ಮ ಪೋಸ ಬರೆದಿರೋ. ಯಾಕೆಂದರೆ ದೇವರು ಅದು ಯಾಕೆ ಕೊಡೋದಂದರೆ ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ, ಅದು ಉತ್ತರ ಬರೋ ತನಕ ನೀವು ಕಾಯಬೇಕು. ಅದು ಕೆಲವು ಪರಿಣಾಮಕ್ಕೆ ತೋರಿಬಿಡ, ಆದರೂ ನೀವು ನಂಬಿಕೆಯಿಂದ, ನಿರೀಕ್ಷೆಯಿಂದ ದೊಡ್ಡ ವಾಗ್ದಾನ, ದೊಡ್ಡ ದರ್ಶನ ಅಥವಾ ಕನಸು, ಆ ಪ್ರವಾದನೆ ನಂಬಿರುವುದಾದರೆ ನೀವು ನಂಬಿದಂತೆಯೇ
ಪ್ರಾರ್ಥನೆ ಮಾಡಿ ತಾಳ್ಮೆಯಿಂದ ಪ್ರಾರ್ಥಿಸುವಾಗ ಒಂದಿನ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡುತ್ತಾನೆ ಎಂಬುದಾಗಿ ದೇವರು ಕೆಲವರಿಗೆ ಪ್ರಾರ್ಥನೆ ಮಾಡಿ ಉತ್ತರ ಕೊಡುತ್ತಾನೆ. ಕೆಲವು ಪ್ರಾರ್ಥನೆ ಮಾಡುವಾಗ ಉತ್ತರ ಕೊಡುವುದಿಲ್ಲ, ಅದಕ್ಕೆ ದರ್ಶನ ಕೊಡ್ತಾನೆ. ಆ ಕೊಟ್ಟ ದರ್ಶನವಾಗಬಹುದು, ಕನಸಾಗಬಹುದು, ಪ್ರವಾದನೆ ಆಗ್ಬೋದು, ದೇವರ ವಾಕ್ಯದ ಮಾತಾಡೋದು ಎಂದಿಗೂ ಮರೆತು ಬಿಡಬೇಡ್ರಿ. ಅದನ್ನು ನೋಟ್ಬಿಟ್ಟು ಬರೆದಿಟ್ಟುಕೊಳ್ಳಿ. ಉತ್ತರ ಬರುತ್ತಂಗ ನೆನಪು ತಂದು ದೇವರು ಸ್ತೋತ್ರ ಮಾಡಿದ ಪ್ರಾರ್ಥನೆ ಒಂದು ದಿನ ನಿಮ್ಗೆ ಉತ್ತರ ಬರುತ್ತದೆ. ಇನ್ನೊಂದು ಪ್ರೇ ಉಂಟು ಕೆಲವರು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟ್ ನೋ ಹೇಳ್ತಾನೆ. ದೇವರು ನೋ ಹೇಳಿದಂಥ ಆ ಪ್ರಾರ್ಥನೆ ಮಾಡಬೇಡ್ರಿ. ದೇವರು ಎಸ್ ಹೇಳ್ತಾನೆ ಅಥವಾ ವೆಯ್ಟ್ ಹೇಳ್ತಾನೆ, ಆ ಪ್ರಾರ್ಥನೆ ಮಾಡಬೇಕು. ನೋ ಅಂದರೆ ದೇವ್ರು ಕೊಡೋದಾಗದೆ ವೆಯ್ಟ್ ಹೇಳುವಾಗ ನೀವು ತಾಳ್ಮೆಯಿಂದ ಕಾತುಕೊಳ್ಳಬೇಕು. ಆಗ ನಿಮ್ಮ ಕನಸು, ನಿಮ್ಮ ದರ್ಶನ, ನಿಮ್ಮ ಕೊಟ್ಟ ಪ್ರವಾದನೆ, ನಿಮ್ಮ ವಾಗ್ದಾನ ನೆರವೇರುವುದು ಮತ್ತು ಪ್ರಾರ್ಥನೆ ಬರುವುದೆಂಬುದಾಗಿಲ್ಲಿ ಹಬಕ್ಕೂ ಪ್ರವಾದಿ ದೇವರು ಮಾತನಾಡ್ತಾನೆ. ಪ್ರೆ ಹೊಸ ಬೇಕಾದ್ರೆ ನೋಡ್ತೇವೆ ಪ್ರೇರೆ, ಲೂಕನು ಬರೋ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1-8 ವಾಕ್ಯ. ಲೂಕ್ ಗಾಸ್ಪಲ್ 18:1-8. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದಕ್ಕೆ ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದಿದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಎದುರುವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವನಲ್ಲ. ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಂಡಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ಮೇಲೆ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಈಗಾದರೂ ಮನುಷ್ಯಕುಮಾರನು ಬಂದಾಗ ಭೂಮಿ ಮೇಲೆ ನಂಬಿಕೆಯನ್ನು ಕಾಣುವನು ಅಂದವನು. ಯೇಸು ಕ್ರಿಸ್ತನ ಪ್ರಿಯರೇ ತನ್ನ ಶಿಷ್ಯರಿಗೆ ಒಂದು ಸಾಮ್ಯ ಹೇಳ್ತಾನೆ. ಏನೆಂದರೆ, ಪ್ರಾರ್ಥನೆ ಬೇಸರಗೊಳ್ಳದೆ ಪ್ರಾರ್ಥನೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡುತ್ತೀರಿ ಪ್ರಿಯರೇ, ಉತ್ತರ ಬರಲಿಲ್ಲ ಮತ್ತು ಅನೇಕರು ಆ ಪ್ರಾರ್ಥನೆ ಮಾಡಿ ಬಿಟ್ಟೇ ಬಿಡುತ್ತೀರಿ ಮತ್ತು ಪ್ರಾರ್ಥನೆ ಮಾಡೋದಿಲ್ಲ ಮತ್ತು ದೇವರಿಗೆ ಗುಣಗುಟ್ಟಿರ್ತಾರೆ. ಯೇಸು ಕ್ರಿಸ್ತನಲ್ಲಿ ಸಾಮ್ಯದಲ್ಲಿ ಇಲ್ಲಿ ಹೇಳ್ತಾನೆ, ನೀವು ಪ್ರಾರ್ಥನೆ ಮಾಡುವುದರಲ್ಲಿ ಬೇಸರ ಪಡದೆ ಕಡೆ ತನಕ ಉತ್ತರ ಬರುವ ತನಕ ಹಠ ಹಿಡಿದು ನೀವು ಪ್ರಾರ್ಥನೆ ಮಾಡುವುದಾದರೆ ದೇವರು ಈ ವಿಧವೆ ಪ್ರೇರೆ ಅವಳು ತನ್ನ ನ್ಯಾಯಾಧಿಪತಿ ಹೋಗಿ ನನಗೆ ನ್ಯಾಯ ಮಾಡಿಕೊಂಡು ಬೇಕಂದರೆ ಪ್ರತಿದಿನ ಹೋಗಿ ನ್ಯಾಯದ ಕರೆ ಮಾಡುವಾಗ ನ್ಯಾಯದ ಲಾಸ್ಟ್ ಅವನು ಆ ವಿಧೆಯ ಕರೆಗೆ ಆತನು ಹೇಳ್ತಾನೆ, ನಾನು ದೇವರಿಗೆ ಭಯಪಡೋದಿಲ್ಲ, ಮನುಷ್ಯ ಭಯಪಡ. ಅದೇ ವಿಧವೆಯ ಆ ಕಾಟದಿಂದ ಆ ನ್ಯಾಯಾಧಿಪತಿ ಆ ವಿಧವೆಗೆ ನ್ಯಾಯ ಮಾಡಿಕೊಡುವುದಾದರೆ ದೇವರಲ್ಲಿರ್ತಾನೆ. ದೇವರಿಗೆ ಮೊರೆಯಿಡುವರು, ಹಗಲು ರಾತ್ರಿ ಮೊರೆಯಿಡುವಲ್ಲಿ ಒಂದು ವೇಳೆ ತಡ ಮಾಡಿದರೂ ಬೇಗನೆ ಅರ್ಥ ಪ್ರೇರೆ ಪ್ರಾರ್ಥನೆಗೆ ಉತ್ತರವನ್ನು ಅಡ್ಡಿ ಮಾಡುವ ದುರಾತ್ಮ ದುಷ್ಟ ಮಧ್ಯ ಆಕಾಶದಲ್ಲಿ ನೆಲೆಗೊಂಡ ನಿಮಿತ್ತವಾಗಿ ಪ್ರೇರೆ ಕೆಲವು ಸಲ ಪ್ರೇರೆ ಪ್ರಾರ್ಥನೆ ಕೂಡ ಉತ್ತರ ಬರುವುದಿಲ್ಲ. ಅದು ಉತ್ತರ ಬರಲಿಲ್ಲ ಎಂಬುದಾಗಿ ನೀವು ಬೇಸರಗೊಂಡು ಪ್ರಾರ್ಥನೆ ಬಿಡದೆ ನೀವು ದಿನಾಲೂ ನಂಬಿಕೆಯಿಂದ ದೇವರ ವಾಕ್ಯ ವಿಧಾಯಿಕೊಂಡು ಪರಿಶುದ್ಧದಲ್ಲಿ ನೀವು ಪ್ರಾರ್ಥನೆ ಮಾಡುತ್ತಾ ಇರಬೇಕು. ಎಷ್ಟು ತನಕ ಆ ಉತ್ತರ ಬರುವ ತನಕ ಆ ನಂಬಿಕೆಯಲ್ಲಿ ಆ ವಿಧವೆ ಕಡೆ ತನಕ ಬೇಸರಗೊಳ್ಳದೆ ಆ ನ್ಯಾಯಾಧಿಪತಿ ಹತ್ರ ಹೋಗಿ ನಾನು ನ್ಯಾಯ ಮಾಡಿಕೊಡಬೇಕಂತ ಆ ರೀತಿ ಮಾಡಿದ ನಿಮಿತ್ತವಾಗಿ ಅವಳಿಗೆ ನ್ಯಾಯ ಸಿಕ್ಕದು. ಅದೇ ಯೇಸು ಕ್ರಿಸ್ತನೇ ದೇವರದ್ಕೊಂಡವರು ಹಗಲಿರು ಪ್ರಾರ್ಥಿಸುವಾಗ ಒಂದು ತಡವಾದರೂ ದೇವರು ಅವ್ರ ಕೊಡ್ತಾನೆ. ಯಾರು ಕಡೆ ತನಕ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾರೋ ಅವರ ಪ್ರಾರ್ಥನೆ ದೇವರು ಕೊಡುತ್ತಾರೆ. ಅದಕ್ಕೆ ಬರೇ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾ? ನಿಮಗೆ ತಾಳ್ಮೆ ಬೇಕು. ನಿಮ್ಮ ಪ್ರಾರ್ಥನೆ ಉತ್ತರವನ್ನು ಬೇಸರ ಕೊಟ್ಟು ಪ್ರಾರ್ಥನೆ ಬಿಟ್ಟು ಬಿಡಿ. ಇನ್ನೂ ಆಸಕ್ತಿಯಿಂದ, ಇನ್ನೂ ಅತಿ ಆಸಕ್ತಿಯಿಂದ ನೀವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಕಡೆ ತನಕ ನಂಬಿಕೆಯನ್ನು ಬಿಡದೆ ಪ್ರಾರ್ಥನೆ ಮಾಡುವಾಗ ಒಂದು ದಿನ ಪ್ರೇರೆ ತಕ್ಕ ಸಮಯದಲ್ಲಿ, ಯಾಕಂದರೆ ಈ ಭೂಲೋಕದಲ್ಲಿ ಏನೋ ಕಾರ್ಯವಾಗಬೇಕಾದ ಒಂದು ಸಮಯ ಇಟ್ಟಿದೆ ಎಂಬುದಾಗಿ ಪ್ರಸಂಗಿ ಪುಸ್ತಕ 3ನೇ ಅಧ್ಯಾಯದಲ್ಲಿ ಅಲ್ಲಿ 1ರಿಂದ 6ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎಕ್ಲೆಸಿಯಾಸ್ 3:1-8. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಗುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದನ್ನು ಕಿತ್ತು ಹಾಕುವ ಸಮಯ, ಕೊಳ್ಳುವ ಸಮಯ,
ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಲಿಸುವ ಸಮಯ, ಕಲಿಯುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಅರಿಯುವ ಸಮಯ, ಒಳ್ಳೆಯುವ ಸಮಯ, ಸುಮ್ಮನಿರುವ ಸಮಯ, ಮಾತನಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನ ಸಮಯ ಅಂತ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಇಲ್ಲಿ ಸೋಲ್ ಮಾಡ್ತಾನೆ, ಈ ಬುಲದಲ್ಲಿ ಏನೇನು ಕಾರ್ಯ ಮಾಡೋದಕ್ಕೆ ಒಂದು ಸಮಯ ಇಡಾಕದೆ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲಿಕ್ಕೆ ಒಂದು ಸಮಯ ಇಟ್ಟಿದ್ದೇನೆ. ಆ ಸಮಯ ಬರೋ ತನಕ ನೀವು ಕಾದುಕೊಳ್ಳುವುದಾದರೆ ಮಾತ್ರವೇ ನಿಮಗೆ ಪ್ರಾರ್ಥನೆ ಉತ್ತರ ಬರ್ತದೆ, ನಿಮಗೆ ಬಿಡುಗಡೆ ಬರ್ತದೆ, ನಿಮಗೆ ಆಶೀರ್ವಾದ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡಿ ಬೇಸಕೊಂಡು ಇದ್ದಾರೆ ಉತ್ತರ ಅದಕ್ಕೆ ದಾವಿದನೇ ಯೌವನ ಸಮಯದಲ್ಲಿ ಶಾಂತನಾಗಿ ಕಾದುಕೊಳ್ಳಬೇಕು. ಯಾರು ಕಾದುಕೊಳ್ಳುತ್ತಾರೋ ಅವರು ಧನ್ಯರಾಗ್ತಾರೆ. ಇನ್ನೊಂದು ದೃಷ್ಟಾಂತ ನೋಡ್ತೇವೆ. ಪ್ರಸಂಗಿ ಪುಸ್ತಕ 9ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ಎಕ್ಲಿಷಿಯರ್ಸ್ ಚಾಪ್ಟರ್ 9 ವರ್ಸ್ 11. ನಾನು ಲೋಕದಲ್ಲಿ ತಿರುಗಿ ದೃಷ್ಟಿಸಲು ವೇಗಿಗಳಿಗೆ ಓಟದಲ್ಲಿ ಗೆಲವಿಲ್ಲ, ಬಲಿಷ್ಠರಿಗೆ ಯುದ್ಧದಲ್ಲಿ ಜಯವಾಗದು, ಜ್ಞಾನಿಗಳಿಗೆ ಅನ್ನ ಸಿಕ್ಕದು, ವಿವೇಕಿಗಳಿಗೆ ಧನ ಲಭಿಸದು, ಪ್ರವೀಣರಿಗೆ ದಯೆ ದೊರೆಯದು, ಕಾಲವು ಪ್ರಾಪ್ತಿ ಯಾರಿಗೂ ತಪ್ಪಿದ್ದಲ್ಲ ಎಂದು ತಿಳಿದುಕೊಂಡೇನು. ಇಲ್ಲಿ ಪ್ರಸಂಗ ಪ್ರತಿಯೊಂದಕ್ಕೂ ಒಂದು ಕಾಲ ಉಂಟು. ಆ ಕಾಲ ಬರುತ್ತಾ, ಆ ಸಮಯ ಬರುತ್ತಾಗ ನೀವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಕಾದುತ್ತಾ ಇರುವುದಾದರೆ ಒಂದು ದಿನ ದೇವರು ಪ್ರೇರೆ ನಿಮ್ಮ ಕಣ್ಣೀರನ್ನು ಒರೆಸ್ತಾನೆ, ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾನೆ, ನಿಮ್ಮದೇ ಅದ್ಭುತಗಳು ಮಾಡ್ತಾನೆ, ನಿಮಗೆ ಬಿಡುಗಡೆ ಕೊಡುವನಾಗಿದೆ. ಅದೇ ಅಷ್ಟು ತನಕ ನಂಬಿಕೆಯಿಂದ ತಾಳ್ಮೆಯಿಂದ ದೇವರ ಕಾದುಕೊಳ್ಳಲು ಅತಿ ಅಗತ್ಯವಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 12ರಿಂದ 19 ವಾಕ್ಯ. ಇಬ್ರಿ ಚಾಪ್ಟರ್ 6 ವರ್ಸ್ 12 to 19. ನೀವು ಮಂದಮತಿಗಳಾಗಿರದೆ ಯಾರು ವಾಗ್ದಾನಗಳನ್ನು ನಂಬಿ ಅವುಗಳ ಫಲಕ್ಕೋಸ್ಕರ ಬಹು ದಿವಸಗಳವರೆಗೂ ಕಾದಿದ್ದು ಆ ಫಲವನ್ನು ಹೊಂದುತ್ತಾರೋ ಅವರನ್ನು ಅನುಸರಿಸುವರಾಗಬೇಕೆಂದು ಕೋರುತ್ತೇನೆ. ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ ತನಗಿಂತ ಹೆಚ್ಚಿನವನ ಆಣೆ ಇಡುವುದಕ್ಕಾಗದೆ ಇದ್ದರಿಂದ ತನ್ನ ಆಣೆ ಇಟ್ಟು ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆ ಹೊಂದಿದನು. ಮನುಷ್ಯರು ತಮಗಿಂತ ಹೆಚ್ಚಿನವನ ಆಣೆ ಇಡುತ್ತಾರಷ್ಟೇ. ಮಾತಿಗೆ ಆಣೆ ಇಟ್ಟು ಸ್ಥಿರಪಡಿಸಿದ ಮೇಲೆ ಅವರೊಳಗೆ ವಿವಾದವೇನೂ ಇರುವುದಿಲ್ಲ. ಹಾಗೆ ದೇವರು ತನ್ನ ಸಂಕಲ್ಪವು ನಿಶ್ಚಲವಾದದ್ದೆಂಬುದನ್ನು ವಾಗ್ದಾನದ ಫಲಕ್ಕೆ ಬಾಧ್ಯರಾಗುವವರಿಗೆ ಬಹು ಸ್ಪಷ್ಟವಾಗಿ ತೋರಿಸಬೇಕೆಂದು ಆಣೆ ಇಟ್ಟು ತನ್ನ ಮಾತನ್ನು ಸ್ಥಿರಪಡಿಸಿದನು. ಆಶ್ರಯವನ್ನು ಹೊಂದಬೇಕೆಂದು ಓಡಿ ಬಂದು ನಮ್ಮ ಮುಂದೆ ಇಟ್ಟಿರುವ ನಿರೀಕ್ಷೆಯನ್ನು ಹಿಡಿದುಕೊಂಡವರಾದ ನಮಗೆ 2 ನಿಶ್ಚಲವಾದ ಆಧಾರಗಳು ಇರುವ ಕಾರಣ ಬಲವಾದ ದೇವರುಂಟಾಯಿತು. ಈ ಆಧಾರಗಳನ್ನು ಕೊಟ್ಟದ್ರಲ್ಲಿ ದೇವರು ಸುಳ್ಳಾಡಿಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಆಗಿದ್ದು ಭರವಸೆಗೆ ಯೋಗ್ಯವಾದುದು ಸ್ಥಿರವಾದುದು ಆಗಿದೆ. ಅದು ತೆರಳೊಳಗಿನ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. ಇಲ್ಲಿ ಅಪ್ಪಳ್ತೇನೆ, ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದನು. 75 ವರ್ಷ ಪ್ರಾಯದಲ್ಲಿ ಇರುವಾಗ ದೇವರು ಅಬ್ರಹಾಮ ಪ್ರಾರ್ಥನೆ ಕೇಳಿ, ನಾನು ನಿನಗೆ ಸಂತಾನ ಕೊಡುತ್ತೇನೆ, ನಿನ್ನಿಂದಲೇ ಒಂದು ಮಗ ಹುಟ್ಟುತ್ತಾನೆ ಎಂಬುದಾಗಿ ದೇವರು ಅಬ್ರಹಾಮನಿಗೆ 75 ವರ್ಷ ಪ್ರಾಯದಲ್ಲಿ ವಾಗ್ದಾನ ಕೊಟ್ಟನು. ಈ ವಾಗ್ದಾನ ಒಂದು ಅಬ್ರಹಾಮನ ಪ್ರೇರೆ ಅವನು 24 ವರ್ಷ ಕಾದುಕೊಳ್ಳುವಾಗ ಅವನಿಗೆ 99 ವರ್ಷ ಪ್ರಾಯ ಪುನಃ ದೇವರು ಅಬ್ರಹಾಮನಿಗೆ ಕನಸು ಕೊಟ್ಟಿರ್ತಾನೆ. ನಾನು ಸರ್ವಸಕೃತ ದೇವರು, ನನ್ನೊಂದಿಗೆ ನನ್ನ ಮುಂದೆ ನಡ್ಕೊಂಡು ದೋಷವಿಲ್ಲದಾಗಲಿ ಎಂದು ದೇವರು ಅಬ್ರಹಾಮನಿಗೆ ಹೇಳ್ತಾನೆ. ಆದಿಕಾಂಡ ಪುಸ್ತಕ 17ನೇ 1ನೇ ವಾಕ್ಯ. ಅಲ್ಲಿ ದೇವರು ಅಬ್ರಹಾಮನಿಗೆ ನನ್ನ ಮುಂದೆ ನಡ್ಕೊಂಡು ದೋಷವಿಲ್ಲದಾಗಲಿ ಎಂದು ಹೇಳಿದ ನಂತರ ಅಬ್ರಹಾಮನಿಗೆ ಒಂದು ಆಜ್ಞೆ ಹೇಳ್ತಾನೆ. ಅದೇನೆಂದರೆ, ನಿನಗೆ ಸುನ್ನತಿ ಆಗಬೇಕು ಮತ್ತು ನಿನಗೆಲ್ಲ ಹುಟ್ಟಿದ ಎಲ್ಲ ಮಕ್ಕಳು, ಎಲ್ಲ ಗಂಡು ಮಕ್ಕಳಿಗೆ 8 ದಿನದಲ್ಲಿ ಸುನ್ನತಿ ಮಾಡಬೇಕು, ಇಸ್ಮಾಯಿಲನಿಗೂ ಸುನ್ನತಿ ಮಾಡಬೇಕೆಂದು ದೇವರು ಆಜ್ಞೆ ಕೊಡ್ತಾನೆ. ಈ ಆಜ್ಞೆ ಸ್ವಲ್ಪ ಕಠಿಣ ಆಯಿತು. ಯಾಕಂದರೆ 8 ವರ್ಷದ ಗಂಡು ಮಗುವಿಗೆ ಸುನ್ನತಿ ಮಾಡೋದು ಸುಲಭ ಇತ್ತು, ಆದರೆ 99 ವರ್ಷದ ಮುದುಕನಿಗೆ ತುಂಬ ಕಷ್ಟಕರವಿತ್ತು. ಆದರೂ ಅಬ್ರಹಾಮನು ದೇವರು ಕೊಟ್ಟ ಆಜ್ಞೆಗೆ ವಿಧೇಯನಾಗಿ ದೇವರ ಮುಂದೆ ನಿರ್ದೋಷಿ ಆದ ನಂತರವೇ ದೇವರು ಅಬ್ರಹಾಮನ ಜೀವಿತದಲ್ಲಿ
ಸಾರಳ ಜೀವಿತದಲ್ಲಿ ಸಾರಳಿಗೆ ನಂಬಿಕೆ ಕೊಡ್ತಾನೆ. ಸಾರಳ ಹತ್ರ ಬಂದು ದೇವತೆ ಬಂದು ಹೇಳ್ತಾರೆ, ಬರೋ ವರ್ಷ ಇದೇ ದಿನ ನಿನಗೊಂದು ಗಂಡು ಮಗಿರುವುದು ಎಂಬುದೇ. ಬರೇ ಯಾವಾಗ ಅಬ್ರಾಹ್ಮನು ದೇವರು 24 ವರ್ಷ ಅವನು ಕಾದುಕೊಂಡನು, ಏನೂ ಉತ್ತರ ಬರಲಿಲ್ಲ. ಆದರೆ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ಅವನ ದೇವರ ಮೇಲೆ ನಂಬಿಕಿಟ್ಟನು. ದೇವರ ವಾಗ್ದಾನ ದೃಢವಾಗಿ ನಂಬಿಕೊಂಡು ದೇವರು ಸ್ತುತಿ ಸ್ತೋತ್ರ ಮಾಡಿದನು, ಎಂದೂ ಗುಣಗುಟ್ಟಿಲ್ಲ. ಆ 20 ವರ್ಷ ಆದ ಪುನಃ ದೇವರು ಮಾತಾಡ್ತಾನೆ, ನಾನು ಸರ್ವಸ್ಕ ದೇವರು, ನನ್ನ ನಡ್ಕೊಂಡು ದೋಷಗಳನ್ನಾಗಲಿ ಹೇಳಿ ಅವನಿಗೆ ಒಂದು ಕಠಿಣವಾದ ಒಂದು ಆಜ್ಞೆ ಕೊಡ್ತಾರೆ. ಆ ಮುದುಕನು 99 ವರ್ಷ ಮುದುಕನಿಗೆ ಸುನ್ನತಿ ಮಾಡೋದು ತುಂಬ ಕಷ್ಟ, ತುಂಬ ನೋವಿನ ಅದು ಸಂಗತಿ ಇತ್ತು. ಬರೇ ಆದರೂ ದೇವರ ಮಾತಿನ ವಿಧೇಯ ಅನ್ನೋದು, ಆ ವಿಧೇಯತೆಯನ್ನು ನೋಡಿದ ದೇವರು ಅಂದರೆ ಅವನು ಅದನ್ನು ಮಾಡುವಾಗ ದೇವರ ನಿರ್ದಿಸಾದ ಆ ವಿಧೇಯತೆ ನೋಡಿದ ದೇವರು ದೇವದೂತನ ಕಳುಹಿಸಿಕೊಂಡು ಸಾರಿ ಹೇಳ್ತಾಳೆ, ನೀನು ಬರೆದಾಗ ಸಾರಲಿಗೆ ಆ ದೇವತೆಗಳಿಂದ ಮಾತನ್ನು ಕೇಳುವಾಗ ಸಾರಲಿಗೆ ನಂಬಿಕೆ ಬಂತು. ಆ ನಂಬಿಕೆಯಿಂದ ಅವಳು ಗರ್ಭವತಿಯಾಗಿ ಅಬ್ರಾಹ್ಮನಿಗೆ 100 ವರ್ಷ ಆದಾಗ ದೇವರಿಂದ ಮಗನನ್ನು ಕೊಟ್ಟವನು. ಹಾಗಾದರೆ ದೇವರು ನಿಮಗೆ ಪ್ರಾರ್ಥನೆ ಮಾಡುವಾಗ ಕೂಡಲೇ ಉತ್ತರ ಕೊಳ್ಳೆಂಬುದಾಗಿ ಪ್ರಾರ್ಥನೆ ಮಾಡಿ ಬಿಟ್ಟು ಬಿಡಬೇಡಿರಿ. ಪ್ರಾರ್ಥನೆ ಮಾಡುವಾಗ ದೇವರ ವಾಗ್ದಾನ ತೆಗೆದು ಪ್ರಾರ್ಥನೆ ಮಾಡಿರಿ. ಆಗ ದೇವರು ನಿಮ್ಮ ಪ್ರಾರ್ಥನೆ ಕೇಳುತ್ತಾನೆ, ಉತ್ತರ ಕೊಡುತ್ತಾನೆ ಎಂಬುದಾಗಿ ನಿಮಗೆ ಅದರ ಗುರುತಾಗಿ ನಿಮಗೆ ದರ್ಶನ ಕೊಡಬಹುದು, ಕನಸನ್ನು ತೋರಿಸಬಹುದು, ಅಥವಾ ಪ್ರವಾದನೆ ನಿಮ್ಮ ಸೇವಕರ ಮುಖಾಂತರ ನಿಮಗೆ ಪ್ರವಾದನೆ ಕೊಡಬಹುದು, ಅಥವಾ ನಿಮ್ಮದ ವೈಯಕ್ತಿಕ ವಾಕ್ಯ ಓದುವಾಗಲೂ ಮಾತುಪಡೆ ಏನು ನಿಮಗೆ ಕೊಡುತ್ತಾನೆ ದರ್ಶನ ಕನಸು ಪ್ರವಾದನೆ, ಅದನ್ನು ದೃಢವಾಗಿ ನಂಬಬೇಕು. ಅದು ಉತ್ತರ ಬರೋ ತನಕ ಜ್ಞಾಪಕದಿಡಬೇಕು. ಅದನ್ನು ನಂಬಿ ಪ್ರೇರೆ ಅದಕ್ಕೆ ವಿಧೇಯರಾಗಬೇಕು, ಆತ್ಮಿಕ ಯುದ್ಧ ಮಾಡಬೇಕು. ಪ್ರೇರೆ ದೇವರು ನಿಮ್ಮ ವಿಧೇಯತೆಯನ್ನು ನೋಡಿ, ಹೇಗೆ ಅಬ್ರಾಹ್ಮನು ಪ್ರತಿ ದೇವರ ಆಜ್ಞೆ ವಿಧಾನ ಆಗಿ ಪರಿಪೂರ್ಣ ದೇವರ ಆಜ್ಞೆಗೆ ವಿಧೇಯರಾಗುವಾಗ, ದೇವರ ಚಿತ್ತಕ್ಕೆ ವಿಧೇಯರಾಗುವಾಗ ದೇವರು ನಿಮ್ಮ ವಿಧೇಯತೆಯನ್ನು ನೋಡಿ ಪ್ರೇರೆ ದೇವರು ನಿಮ್ಮ ಜೀವಿತದಲ್ಲಿ ಹೇಗೆ ಅಬ್ರಾಹ್ಮನ ವಾಗ್ದಾನ ಮಾಡಿದಾಗೆ ಆತನಿಗೆ ಆಶೀರ್ವಾದ ಮಾಡಿದನು, ಮಗನನ್ನು ಕೊಟ್ಟು. ಹಾಗೆ ದೇವರು ವಾಗ್ದಾನ ಮಾಡಿದ ಧರ್ಮವಚನ ಈ ಪುಸ್ತಕದಲ್ಲಿ 28ನೇ ಅಧ್ಯಾಯದಲ್ಲಿ 1ರಿಂದ 14ನೇ ವಾಕ್ಯದಲ್ಲಿ ಅನೇಕ ಆಶೀರ್ವಾದಗಳು ವಾಗ್ದಾನ ಮಾಡಿದ್ದಾನೆ. ಆ ಎಲ್ಲ ಆಶೀರ್ವಾದಗಳು ನೀವು ಹೊಂದಿಕೊಳ್ಳುತ್ತೀರಿ. ಆದರೆ ನಿಮಗೆ ತಾಳ್ಮೆ ಇಲ್ಲ, ನೀವು ಪ್ರಾರ್ಥನೆಯಲ್ಲಿ ದೇವರನ್ನ ಕಾದುಕೊಳ್ಳುವುದಿಲ್ಲ. ಸಿಗದೆ ಪ್ರಾರ್ಥನೆಯಲ್ಲಿ ದೇವರನ್ನ ಕಾದುಕೊಳ್ಳು ಅತಿ ಅಗತ್ಯವಾಗಿದೆ. ಕಾದುಕೊಳ್ಳುವವರು ಧನರಾಗ್ತಾರೆ, ಕಾದುಕೊಳ್ಳುವವರು ಆಶೀರ್ವಾದ ಹೊಂದುತ್ತಾರೆ. ಆದರೆ ಕಾದುಕೊಳ್ಳುವುದು ಅತಿ ಅಗತ್ಯವಾಗಿದೆ. ಯಾಕಂದರೆ ದೇವರಿಗೆ ಬೇಕು ನಿಮ್ಮ ಪರಿಪೂರ್ಣ ವಿಧೇಯತೆ ಬೇಕು. ದೇವರಿಗೆ ಬೇಕು ತಾಳ್ಮೆಯಿಂದ ವಿಧೇಯರಾಗಿಕೊಂಡು ಆ ಸಮಯ ಕಾದುಕೊಳ್ಳೋದ್ರೆ ಮಾತ್ರವೇ ದೇವರ ಕಾರ್ಯ ಮಾಡ್ತಾರೆ. ಇನ್ನೊಂದು 2 ದೃಷ್ಟಾಂತ ನಾವು ಹೊಸ ನೋಡ್ತೇವೆ. 1ನೇ ತಿಮೋಥಿ ಪುಸ್ತಕ 1ನೇ ಅಧ್ಯಾಯದಲ್ಲಿ 18 ಮತ್ತು 19ನೇ ವಾಕ್ಯ. 1 ತಿಮೋಥಿ 1:18 and 19 ವರ್ಸ್. ಮಗನಾದ ತಿಮೋಥಿಯನೇ, ನಿನ್ನ ವಿಷಯದಲ್ಲಿ ಮುಂಚೆ ಉಂಟಾದ ಪ್ರವಾದನೆಗಳನ್ನು ನಾನು ನೆನೆಸಿ ನೀನು ಅವುಗಳಿಂದ ಧೈರ್ಯಗೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ನಂಬಿಕೆಯನ್ನು ಒಳ್ಳೆಯ ಮನಸ್ಸಾಕ್ಷಿಯನ್ನು ಬಿಡದೆ ಹಿಡುಕೋ. ಕೆಲವರು ಮನುಷ್ಯನ ಒಳ್ಳೆಯ ಸಾಕ್ಷಿ ತಳ್ಳಿಬಿಟ್ಟು ಕ್ರಿಸ್ತನ ನಂಬಿಕೆಯ ವಿಷಯದಲ್ಲಿ ಅಡಗು ಹೊಡೆದು ನಷ್ಟಪಟ್ಟವರಂತಿದ್ದಾರೆ. ಉಮೈನೇವನು, ಅಲೆಕ್ಸಾಂದರು ಇಂಥವರೇ. ಇವರು ದೇವದೂಷಣೆ ಮಾಡಬಾರದೆಂಬುದನ್ನು ಕಲಿತುಕೊಳ್ಳುವಂತೆ ಇವರನ್ನು ಸೈತನಿಗೆ ಒಪ್ಪಿಸಿಕೊಟ್ಟೆನು. ಪ್ರಿಯರೇ, ಅಪೊಸ್ತಲ ಪೌಲನು ತಿಮೋಥಿಗೆ ಹೇಳ್ತಾನೆ, ಅದು ತಿಮೋಥಿಗೆ ಜೀವಿತ ದೇವರ ಒಂದು ಸೇವೆಯ ಕರಿವಿಕಿತ್ತು. ಅಪೊಸ್ತಲ ದೇವರು ತಿಮೋಥಿಗೆ ಪ್ರವಾದನೆ ಮಾಡ್ತಾನೆ. ಆ ಪ್ರವಾದನೆ ಅವನ ನೆರವೇರಬೇಕಾ? ಬರೀ ಅವನಿಗೆ ಅಪೊಸ್ತಲ ಪೌಲ ಹೇಳ್ತಾನೆ, ಶುದ್ಧವಾದ ಮನಸ್ಸಾಕ್ಷಿ ಮತ್ತು ನಂಬಿಕೆಯನ್ನು ಬಿಡದೆ ನೀನು ಆತ್ಮಿಕವಾಗಿ ಯುದ್ಧ ಮಾಡಬೇಕು. ಪ್ರೇ ಈ ಶುದ್ಧವಾದ ಮನಸ್ಸಾಕ್ಷಿ ನಂಬಿಕೆ ಯುದ್ಧ ಮಾಡುವುದಾದರೆ ಒಂದು ದಿನ ಆ ನಿನ್ನೆ ಕೊಟ್ಟ ಪ್ರವಾದನೆ ಪ್ರಕಾರ ದೇವರ ಸೇವೆ ಮಾಡುವಂತೆ ದೇವರು ನಿನ್ನ ಉಪಯೋಗ ಮಾಡ್ತಾನೆ ಎಂದ ಈ ತಿಮೋಥಿಯು ಕಡೆ ತನಕ ನಂಬಿಕೆಯನ್ನು ಒಳ್ಳೆಯ ಮನಸ್ಸನ್ನು ಗಟ್ಟಿಗೆ ಹಿಡಿದುಕೊಂಡು ಅದು ಯುದ್ಧ ಮಾಡಿಕೊಂಡು ದೇವರ ಸೇವಕನಾಗಿ ದೇವರಿಗೋಸ್ಕರ ಉಪಯೋಗವಾಗುವ ಒಂದು ಪಾತ್ರೆಯಾದ. ಆದರೆ ಉಮೇನವನು ಮತ್ತು ಅಲೆಕ್ಸಾಂದರು ಏನು ಮಾಡಿದರು? ಅವರು ಆ ನಂಬಿಕೆ ಬಿಟ್ಟರು. ಅವರು ದೇವರ ದೂಷಣೆ ಆಗದೆ. ಇವತ್ತು ನಿಮ್ಮ ಜೀವಿತದಲ್ಲಿ ದೇವರ ಉದ್ದೇಶ ಪರಿಪೂರ್ಣವಾಗಬೇಕಾ? ಹಾಗಾದರೆ ಪ್ರೇರೆ ದೇವರು ಕೊಟ್ಟ ವಾಗ್ದಾನವು ಅಥವಾ ಪ್ರವಾದನೆಯು ನಿಮ್ಮ ಜೀವಿತದಲ್ಲಿ ನೆರವೇರೋ ತನಕ ಆತ್ಮಿಕ ಕ್ಷೇತ್ರದಲ್ಲಿ ಯುದ್ಧ ಮಾಡುವಬೇಕಾದ್ರೆ ಸೈತಾನನು ಪ್ರೇರೆ ನಿಮ್ಮ ಜೀವಿತದಲ್ಲಿ ದೇವರ ಉದ್ದೇಶ ನೆರವೇರಲಿಕ್ಕೆ ಆತನು ಅಡ್ಡಿ ಮಾಡ್ತಾನೆ ಮಧ್ಯ ಹಾಕಿದ್ರೆ. ಅದಕ್ಕೆ ದೇವರು ದಯಪಾಲಿಸುವ ಸರ್ವ ಆಯುಧಗಳನ್ನು ಧರಿಸಿಕೊಳ್ಳುವುದು ಅತಿ ಅಗತ್ಯವಾಗಿದೆ. ಅದಕ್ಕೆ ನೋಡ್ತೇವೆ ಎಫೆಸದವರಿಗೆ ಪತ್ರಿಕೆ
6ನೇ ಆದ್ಯದಲ್ಲಿ 12-18 ವಾಕ್ಯಗಳು. Ephesians chapter 6 12 to 18 verse. ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಕ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ಪ್ರೇರಣೆ ತಿಳಿದುಕೊಳ್ಳಬೇಕು. ನೀವು ದೇವರ ಚಿತ್ತದ ಪ್ರಕಾರ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆ ದೇವರು 100% ಕೇಳುತ್ತಾನೆ. ಯಾಕೆ ದೇವರ ವಾಕ್ಯ ಹೇಳ್ತಿದ್ದೆ. 1 ಯೋಹನ ಬರೆದ ಪತ್ರಿಕೆ 5ನೇ ಆದ್ಯದಲ್ಲಿ 14 ಮತ್ತು 15ನೇ ವಾಕ್ಯ. 1 John chapter 5 verse 14 and 15 verseನಲ್ಲಿ ಈಗ ಹೇಳ್ತದೆ, ನಾವು ದೇವರ ಚಿತ್ತ ಪ್ರಕಾರ ಏನಾದರೂ ಬೇಡಿಕೊಂಡರೆ ಹೊಂದಿಕೊಳ್ಳುತ್ತೇವೆ ಎಂಬುದಾಗಿ. ಹಾಗಾದರೆ ದೇವರ ಚಿತ್ತದ ಪ್ರಕಾರ, ದೇವರ ವಾಗ್ದಾನದ ಪ್ರಕಾರ, ದೇವರ ಕನಸಿನ ಪ್ರಕಾರ ನೀವು ಪ್ರಾರ್ಥನೆ ಮಾಡ್ತೀರೋ 100% ದೇವರ ಪ್ರಾರ್ಥನೆ ಕೇಳುತ್ತಾನೆ. ಅದೇ ಉತ್ತರ ಬರುವ ತನಕ ನಿಮ್ಗೆ ಗೊತ್ತಾಗಬೇಕು. ಮಧ್ಯ ಆಕಾಶದಲ್ಲಿರುವ ದುಷ್ಟ ಶಕ್ತಿಗಳು ನಿಮ್ಮ ಪ್ರಾರ್ಥನೆ ಉತ್ತರವನ್ನು, ನಿಮ್ಮ ಆಶೀರ್ವಾದವನ್ನು ತಡೆ ಇಡುತ್ತವೆ. ಅದೇ ವಾಪಸ್ ಬರುತ್ತೇನೆ. ನೀವು ಓಟ ಮಾಡೋದು ಯಾವ ಮನುಷ್ಯ ಮಾತಾಡೋ ಸಂಗಡಲ್ಲ, ನೀವು ಓಟ ಮಾಡೋದು ಅಂಧಕಾರದ ದುರಾತ್ಮಗಳನ್ನು ನೀವು ಓಟ ಮಾಡ್ತೇನೆ. ಆ ಓಟ ಮಾಡಬೇಕಾದ್ರೆ ಏನು ಮಾಡಬೇಕು? 13ನೇ ವಾಕ್ಯ, ಆದ್ದರಿಂದ ಕಠಿಣ ಯುದ್ಧವನ್ನು ನಡೆಯುವ ದಿವಸದಲ್ಲಿ ಆ ವೇರಿಗಳನ್ನು ಎದುರಿಸೋದಕ್ಕೂ ಮಾಡಬೇಕಾದ್ದೆಲ್ಲವನ್ನೂ ಮಾಡಿ ಜಯಶಾಲಿಗಳಾಗಿ ನಿಲ್ಲುವುದಕ್ಕೂ ಶಕ್ತರಾಗುವಂತೆ ದೇವರ ದಾಯ ಪಾಲಿಸಿ ಸರ್ವ ಆಯುಧವನ್ನು ತೆಗೆದುಕೊಳ್ಳಿರಿ. ನೀವು ಮುಂದೆ ದೇವರು ವಾಗ್ದಾನದ ಆಶೀರ್ವಾದ ಹೊಂದಿಕೊಳ್ಳುವ ತನಕ ನೀವು ಅಂಧಕಾರ ದುಷ್ಟ ಯುದ್ಧ ಮಾಡಬೇಕು. ಯುದ್ಧ ಮಾಡಿ ಕಠಿಣ ಯುದ್ಧ ಮಾಡಿಕೊಂಡು ನಿಮ್ಗೆ ಉತ್ತರ ಬರೋ ತನಕ ನೀವು ಆತ್ಮಿಕವಾಗಿ ಯುದ್ಧ ಮಾಡಬೇಕು. ಯುದ್ಧ ಮಾಡಿ ನೀವು ಸೈತಾನನ್ನು ಆಯುಧವನ್ನು ಸೋಲಿಸಬೇಕು. ಆವಾಗ ಮಾತ್ರ ನಿಮಗೆ ಆಶೀರ್ವಾದ, ಬಿಡುಗಡೆ, ಉತ್ತರವು ಬರ್ತದೆ. ಯಾಕೆ ಯುದ್ಧ ಮಾಡಬೇಕು? ನಾವು ನೋಡ್ತೇವೆ ದಾನಿಯೇಲನ ಪುಸ್ತಕದಲ್ಲಿ 9ನೇ ಆದ್ಯದಲ್ಲಿ ಮತ್ತು 10ನೇ ಆದ್ಯದಲ್ಲಿ ದಾನಿಯೇಲನು ದೇವರ ಚಿತ್ತವನ್ನು ತಿಳ್ಕೊಳ್ಳುವುದಕ್ಕೆ 21 ದಿನ ಉಪವಾಸ ಪ್ರಾರ್ಥನೆ ಮಾಡುತ್ತಾನೆ. ನಾವು ನೋಡ್ತಾ ಅಂದರೆ ದೇವರು ದಾನಿಯೇಲ ಹೇಳ್ತಾನೆ, ನೀನು ಉಪವಾಸ ಮಾಡಿದ ಪ್ರಥಮ ದಿನದಲ್ಲಿ ನಿನ್ನ ವಿಜ್ಞಾಪನೆಯು ನನಗೆ ಮುಟ್ಟಿತು. ಆದರೆ ಆ ಒಂದು ಪಾರಸ್ಯ ರಾಜನಾದ ದೇವದೂತನು ಆ ಮಿಕಾಯೇಲನೊಟ್ಟಿಗೆ ಓಟ ಮಾಡಿದ ನಿಮಿತ್ತವಾಗಿ 21 ದಿನ ತಡೆಯಲ್ಪಟ್ಟನು. ಆದರೆ ಈ ದಾನಿಯೇಲನು ಬಿಡದೆ 21 ಉಪವಾಸ ಪ್ರಾರ್ಥನೆ ಮಾಡುವಾಗ ಇನ್ನೊಂದು ದೇವದೂತ ಬಂದು ಆ ಮಿಕಾಯೇಲನು ಬಂದು ದಾನಿಯೇಲನಿಗೆ ಮುಂದೆ ಆಗುವಂಥ ಕನಸನ್ನು ಕೊಟ್ಟ ನಿಮ್ಮನ್ನು ನೋಡ್ತೀವಿ. ಹಾಗಾದರೆ ದಾನಿಯೇಲನು 21 ದಿನ ಉಪವಾಸ ಪ್ರಾರ್ಥನೆ ಆ ರೀತಿ ಆತನ ಉತ್ತರ ತಡ ಆಯಿತು. ಅದು ಬಿಡದೆ ಪ್ರಾರ್ಥನೆ ಮಾಡೋ ಉತ್ತರ ಆಗದೆ ನೀವು ಪ್ರಾರ್ಥನೆ ಮಾಡೋ ಪ್ರಾರ್ಥನೆ ಕೇಳುತ್ತಾನೆ. ಫಸ್ಟ್ ದಿನದಲ್ಲಿ ಕೇಳುತ್ತಾನೆ. ಅದೇ ಉತ್ತರವನ್ನು ತೆಗೆದುಬಾರ ದೇವದೂತರನ್ನು ದೇವರ ಅಂಧಕಾರ ಶಕ್ತಿ ತಡೆ ಇರ್ತವೆ. ಅದಕ್ಕೆ ನೀವು ಬಿಡದೆ ಎಡೆ ಬಿಡದೆ ತಾಳ್ಮೆಯಿಂದ ಬೇಸರ ಪ್ರಾರ್ಥನೆ ಮಾಡುವಾಗ ಮಾತ್ರ ಅಂಧಕಾರ ಶಕ್ತಿಗಳು ಸುಲಿಸಲ್ಪಡ್ತವೆ. ದೇವರನ್ನ ಪ್ರಾರ್ಥನೆ ಕೊಡುತ್ತೆ. ಅದಕ್ಕೆ ದೇವ್ರ ಸರ್ವ ಧರಿಸಿಕೊಳ್ಳಬೇಕು. ಈಗ 14ರಿಂದ 18 7 ಆಯ್ತು ನೋಡ್ತೇವೆ. ಅಲ್ಲಿ 1-2 ನೋಡ್ತೇವೆ. 14 ಸತ್ಯ ಎಂಬ ನಡುಕ ಮೊದಲನೇ ಆಯ್ತು ಸತ್ಯ ಎಂಬ ನಡುಕ. ಅದು ಅರ್ಥವಾಗಿದೆ. ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರೋ ತನಕ ದಿನಾಲು ಪ್ರಾರ್ಥನೆ ಜೊತೆಯಲ್ಲಿ ಪ್ರಾರ್ಥನೆಯೊಟ್ಟಿಗೆ ವಾಕ್ಯಗಳನ್ನು ಓದಬೇಕು. ದೇವರ ಭಾಷೆ ಎಷ್ಟು ವಾಕ್ಯ ಓದಿತರೋ ಆ ವಾಕ್ಯ ನಿಮ್ಮ ಮನಸ್ಸಲ್ಲಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಾಗಿ ಓದಬೇಕು, ಧ್ಯಾನ ಮಾಡಬೇಕು. ನಂತರ ಎರಡನೇ ಆಯ್ತಾಗಿದೆ ನೀತಿ ಎಂಬ ವಜ್ರಕ್ಕೆ ಹೊಂದಿರುವ ಅರ್ಥವಾಗಿದೆ. ಬರೀ ವಾಕ್ಯ ಓದುವರಲ್ಲ, ವಾಕ್ಯ ಧ್ಯಾನ ಮಾಡೋರ, ವಾಕ್ಯಕ್ಕೆ ವಿಧೇಯರಾಗುವಾಗ ನೀವು ಸೈತಾನನ ಎದುರಿನಲ್ಲಿ ನೀತಿವಂತ ಸೈತಾನನು ನಿಮ್ಮ ನೀತಿಯನ್ನು ನೋಡುವಾಗ ಆತ ಸೋತು ಹೋಗ್ತಾ ಇರ್ತದೆ. ದಾಂಡೋಕ್ತಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಈಗ ಬರೆಯಲ್ಪಟ್ಟಿದೆ, ನೀತಿವಂತರ ಮಾರ್ಗವು ಮಧ್ಯಾಹ್ನದ ಬೆಳಕಿನ ಹಾಗೆ ಪ್ರಜ್ವಲಿಸುತ್ತದೆ. ಹಾಗಿದ್ದರೆ ಇವತ್ತು ಬರೀ ಯೇಸು ನಂಬಿಕಿಟ್ಟರೆ ಸಾಕೋದಿಲ್ಲ. ನಂಬಿಕಿಡಬೇಕು, ನೀರಿನ ಮುಳಿ ತಿಳಿಸಿಕೊಳ್ಳಬೇಕು, ಅಗುರ ವಾಕ್ಯ ಓದುವನಾಗಬೇಕು ಮತ್ತು ವಾಕ್ಯ ವಿಧೇಯರಾಗ್ತಿರೋ ಆಗ ಸೈತಾನ ಮುಂದೆ ನೀತಿ ಎಂಬ ವಚನವನ್ನು ಧರಿಸಿಕೊಳ್ಳುವಾಗ ಸೈತಾನಿಗೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಆಗದೆ ಅವನು ಸೋತು ಹೋಗ್ತಾನೆ. ಒಂದು ವೇಳೆ ನೀವು ವಾಕ್ಯಕ್ಕೆ ನೀವು ಅವಿಧರಾಗುವಾಗ ಸೈತಾನು ಎಲ್ಲಿ ನೀವು ಯಾವ ಭಾಷೆಯಲ್ಲಿ ಅವಿಧರಾಗ್ತಿರೋ, ಎಲ್ಲಿ ಪಾಪವನ್ನು ಅಲ್ಲಿ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಬರ್ತಾನೆ. ಅದಕ್ಕೆ ಸೈತಾನು ನಿಮ್ಮ ಪ್ರಾರ್ಥನೆ ತಡೆ ಹಿಡಿಯಬಾರ್ದು. ಆತ ನಿಮ್ಮನ್ನು ಅಟ್ಯಾಕ್ ಮಾಡೋದು ಸೋತು ಹೋಗಿದ್ರೆ ನೀವು ಎರಡನೇ ಆಯುಧವಾಗಿದೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ವಿಧೇಯರಾಗುವಾಗ ಸೈತಾನ ಮುಂದೆ ನೀತಿ ಎಂಬ ವಚನವನ್ನು ಧರಿಸುವಾಗ ಅಂಧಕಾರದ ದುಷ್ಟ ಆತ್ಮಗಳು ಸೋಲಿಸಲ್ಪಡುತ್ತವೆ, ಅವರ ಆಯುಧಗಳು ಮುರಿಯಲ್ಪಡುತ್ತವೆ. ಮೂರನೇ ಆಯುಧವಾಗಿದೆ 15ನೇ ವಾಕ್ಯ, ಸಮಾಧಾನದ ವಿಷಯವಾದ
ಸುವಾರ್ತೆಯನ್ನು ತಿಳಿಸುವಲ್ಲಿ ಸಿದ್ಧವಾದ ಮನಸ್ಸೆಂಬ ಕಾರ್ಯಗಳು ಮೆಟ್ಟಿಗೆ ನಿಲ್ಲಿರಿ. ಅದರ್ಥವಾಗಿದೆ. ಮೊದಲು ನಿಮ್ಮ ಒಳಗೆ ಸಮಾಧಾನ ಕಾಪಾಡಿಕೊಳ್ಳಬೇಕು, ನಿಮ್ಮ ಕುಟುಂಬದ ಸಮಾಧಾನ ಕಾಪಾಡಿಕೊಳ್ಳಬೇಕು. ಎಂದಿಗೂ ಜಗಳಕ್ಕೆ ಆಸ್ಪತ್ರೆ ಕೊಡಬಾರ್ದು, ಕೋಪಕ್ಕೆ ಅವಕಾಶ ಕೊಡಬಾರ್ದು, ಸಮಾಧಾನದಲ್ಲಿ ಜೀವಿಸಬೇಕು. ಅದೇ ರೀತಿ ನಿಮಗೆ ಏನು ದೇವರು ಸೇವೆ ಕೊಟ್ಟಿದ್ದವನು, ಏನು ನಿಮ್ಮ ದೇವರ ಕರಿಬೇಕೆ ಅದನ್ನು ಮನಪೂರ್ವಕವಾಗಿ ದೇವರ ಸೇವೆಯನ್ನು ಮಾಡೋದು ಯಾವಾಗಲೂ ಸಿದ್ಧರಾಗಬೇಕು. ಇನ್ನೊಬ್ಬರಿಗೆ ಸಮಾಧಾನದ ಸಂದೇಶ ಹೇಳಲಿಕ್ಕೆ ಯಾವಾಗ ಸಿದ್ಧರಾಗಬೇಕು ಇದು 3ನೇ ಆಯುಧವಾಗಿದೆ. ಇದು ಆಯುಧವನ್ನು ಧರಿಸುವಾಗ ಸಹಿತ ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಅಸಾಧ್ಯವಾಗುತ್ತದೆ. 4ನೇ ಆಯುಧವಾಗಿದೆ 16ನೇ ವಾಕ್ಯದಲ್ಲಿ, ಮತ್ತು ನಂಬಿಕೆ ಎಂಬ ಗುರಿ ಹಿಡಿದುಕೊಳ್ಳಿರಿ, ಆದ್ದರಿಂದ ನೀವು ಕೆಡುಗರ ಅಗ್ನಿ ಬಾಣಗಳನ್ನ ಆರಿಸೋದಕ್ಕೆ ಶಕ್ತರಾಗುವಿರಿ. ದಿನಾಳು ದೇವರ ಓದುವಾಗ ವಾಕ್ಯದಲ್ಲಿ ನಿಮಗೆ ದೇವರು ಮಾತನಾಡ್ತೇನೆ. ಆ ನಂಬಿಕೆಯಿಂದ ಸಹಿತ ನಿಮ್ಮ ಮನಸ್ಸಿನಲ್ಲಿ ಬೇಸರ, ನಿರಾಸೆ, ಜಿಗುಪ್ಸೆ, ಭಯ, ಅಪನಂಬಿಕೆ, ಈಗ ನಾನಾ ರೀತಿಯ ಅಗ್ನಿ ಬಾಣಗಳನ್ನು ನಿಮ್ಮ ಮನಸ್ಸಲ್ಲಿ ಆ ಥರ ಹಾಕುವಾಗ ನೀವು ಆ ಅಗ್ನಿ ಬಾಣಗಳನ್ನು ನೀವು ಧ್ವಂಸ ಮಾಡಬೇಕಾದ್ರೆ ನಂಬಿಕೆ ಎಂಬ ಗುರಿ ಅಂದರೆ ನಂಬಿಕೆಯಿಂದ ದೇವರ ವಾಗ್ದಾನಗಳನ್ನು ಪದೇ ಪದೇ ಮಾತನಾಡಬೇಕು. ಎಷ್ಟು ನೀವು ಸಾಧ್ಯ ಅಷ್ಟು ದೇವರ ವಾಕ್ಯ ನಿಮ್ಮ ನಂಬಿಕೆ ಮಾತನಾಡುವಾಗ, ನಿಮ್ಮ ಮಾತನಾಡಿದ ಆ ವಾಕ್ಯ ನಿಮ್ಮ ಕಿವಿಗೆ ಬೀಳುವಾಗ ನಿಮ್ಮ ಮನಸ್ಸಲ್ಲಿ ಹಾಕಲ್ಪಟ್ಟ ಸೈತಾನ ಆಜ್ಞೆಗಳು ಅದು ಧ್ವಂಸವಾಗ್ತವೆ, ಅದು ನಂದಿ ಪಡುತ್ತವೆ. ಅದಕ್ಕೆ ನಂಬಿಕೆಯು ಮಾತನಾಡಬೇಕು, ಅದು ಗುರಾನೇ ಆಗಿದೆ. ಆಗ ಸೈತಾನ ಅಗ್ನಿಬಾಣಗಳು ಸಾಕ್ತಾ. 5ನೇ ಆಯುಧವಾಗಿದೆ 4ನೇ ಆಯುಧವಾಗಿದೆ. 5ನೇ ಆಯುಧವಾಗಿದೆ ರಕ್ಷಣೆ ಎಂಬ ಶಿರಸ್ತ್ರವನ್ನು ಇಟ್ಟುಕೊಳ್ಳಿ. 5ನೇ ಆಯುಧವಾಗಿದೆ ಏನೇನು ಈ ದೇವರ ಓದುತ್ತೀರೋ, ಧ್ಯಾನಿಸ್ತಿರೋ, ವಿಧರಾಗ್ತಿರೋ, ಸುವಾರ್ತೆ ಕೊಡುತ್ತೀರೋ ಆಗ 5ನೇ ಆಗಿ ನಿಮಗೆ ನೀವು ನಂಬಬೇಕು, ನೀವು ನಿರೀಕ್ಷಿಸಬೇಕು. ಏನು ಪ್ರಾರ್ಥನೆ ಮಾಡ್ತೀರೋ ಅದು ಉತ್ತರ ಬಂದೇ ಬರುತ್ತದೆ. ನನ್ನ ನಿರೀಕ್ಷೆಯು ವ್ಯರ್ಥವಾಗುವುದಿಲ್ಲ. ನಾನು ನಿರೀಕ್ಷಿಸಿದ ಹಾಗೆ ನನಗೆ ಉತ್ತರ ಬರ್ತದೆ. ಆ ನಿರೀಕ್ಷೆಯನ್ನು ಕಾಪಾಡಿಕೊಳ್ಳಬೇಕು. ಈ 5 ಆಯುಧಗಳು ಸೈತಾನನ ಅಗ್ನಿಮಾನಗಳು ನಿಮಗೆ ತಗಲದಂತೆ ನಿಮ್ಮನ್ನು ಅಟ್ಯಾಕ್ ಮಾಡುತ್ತೆ, ಸಂರಕ್ಷಣೆ ಮಾಡ್ತೇವೆ. ಉಳಿದ 2 ಆಯುಧಗಳು ನೀವು ಸೈತಾನ ಡೈರೆಕ್ಟಾಗಿ ಸೋಲಿಸುವ ಆಯುಧಗಳು ಅದು ಆಗಿದೆ 17ನೇ ವಾಕ್ಯ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯ ಎಂಬ ಕತ್ತಿಯನ್ನು ಹಿಡಿಯಿರಿ. ಇದರ್ಥವಾಗಿದೆ ನೀವು ಪ್ರಾರ್ಥನೆ ಮಾಡುವಾಗ ದೇವರು ನಿಮಗೆ ವಾಗ್ದಾನ ಕೊಡುತ್ತಾನೆ, ಕನಸು ಕೊಡುತ್ತಾನೆ. ಅದು ಏನು ದೇವರು ನಿಮಗೆ ಕೊಟ್ಟಿದ್ದನ್ನು ಕನಸು, ದರ್ಶನ, ಪ್ರವಾದನೆ, ವಾಗ್ದಾನ ಮಾತನಾಡಬೇಕು. ಅದು ದೇವರಲ್ಲಿ ನಿಮಗೆ ವಿಧೇಯರಾಗಬೇಕು. ಈ ರೀತಿ ಕತ್ತಿಯನ್ನು ತೆಗೆದುಕೊಳ್ಳುವಾಗ ಸೈತಾನನು ಸೋತು ಹೋಗ್ತಾನೆ. ಮತ್ತು 7ನೇ ಆಯುಧವಾಗಿದೆ 18ನೇ ವಾಕ್ಯದಲ್ಲಿ, ನೀವು ಪವಿತ್ರ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧದ ಪ್ರಾರ್ಥನೆಗಳಿಂದಲೂ ವಿಜ್ಞಾಪನೆಗಳಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಸತ್ತರಾಗಿದ್ದು ದೇವಜನರ ವಿಷಯದಲ್ಲಿ ವಿಜನ್ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. 7ನೇ ಆಯುಧವಿದೆ ಪವಿತ್ರ ಪ್ರೇರಿತರಾಗಿಯೂ ಸಕಲ ವಿಧದ ಪ್ರಾರ್ಥನೆ ಮಾಡಬೇಕು. ಸಕಲ ವಿಧದ ಪ್ರಾರ್ಥನೆ ಎಂದರೆ ಅದರಲ್ಲಿ 15 ವಿಧಗಳುಂಟು. 14 ವಿಧದ ಪ್ರಾರ್ಥನೆ ಬುದ್ಧಿಯಲ್ಲಿ ಮಾಡುವಂಥ ಪ್ರಾರ್ಥನೆ ಆಗಿದೆ. 15ನೇ ಪ್ರಾರ್ಥನೆ ಅನ್ಯ ಭಾಷೆಯಲ್ಲಿ ಮಾಡೋ ಪ್ರಾರ್ಥನೆ. ಈ 15 ವಿಧದ ಪ್ರಾರ್ಥನೆ ಪವಿತ್ರಾತ್ಮ ನಿಮಗೆ ಹೇಗೆ ನಡೆಸ್ತಾನೆ, ಪವಿತ್ರ ನಿಮಗೆ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಅಲ್ವ, ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿ. 14 ವಿಧದ ಪ್ರಾರ್ಥನೆ ಉಂಟು. ದೇವರು ಹೇಗೆ ಆ ರೀತಿ 15ನೇ ಪ್ರಾರ್ಥನೆ ಆಗಿದೆ ಅನ್ಯ ಭಾಷೆ ಪ್ರಾರ್ಥನೆ. ಅನ್ಯ ಭಾಷೆ ನೀವು ಪ್ರಾರ್ಥನೆ ಮಾಡಿದ್ರು ಅದರ 101 ಬೆನಿಫಿಟ್, 101 ಪ್ರಯೋಜನಗಳು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವವರಿಗೆ ಸಿಗ್ತದೆ. ಈ ರೀತಿ ಈ 15 ಥರದ ಪ್ರಾರ್ಥನೆ ನೀವು ದೇವರಾತ್ಮನ ಪ್ರಕಾರ ಮಾಡುವಬೇಕು. ಅದೇ ರೀತಿ ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿರುತ್ತೆ, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಅನ್ಯ ಭಾಷೆ ಪ್ರಾರ್ಥನೆ 101 ಪ್ರಯೋಜನ. ಹೀಗೆ ಈ ಪ್ರಾರ್ಥನೆ ಆಯುಧವನ್ನು ಮತ್ತು ದೇವರು ಕೊಟ್ಟ ವಾಕ್ಯ ಎಂಬ ಕತ್ತಿಯನ್ನು ಇಡುವ ಈ 2 ಆಯುಧಗಳು ಸೈತಾನನ್ನು ಪರಿಪೂರ್ಣ ಸೋಲಿಸುವ ಆಯುಧಗಳಾಗಿ. ಇದು 2 ಆಯುಧಗಳನ್ನು ತೆಗೆದುಕೊಂಡು ನೀವು ಸೋಲಿಸಬೇಕು. 5 ಆಯುಧ ನಿಮ್ಮನ್ನು ಸಂರಕ್ಷಣೆ ಮಾಡಿ ಈ ರೀತಿ ನೀವು ಪ್ರಾರ್ಥನೆ ಮಾಡಿಕೊಂಡು ಉತ್ತರ ಬರೋ ತನಕ ಈ ರೀತಿ ಆಯುಧ ಧರಿಸಿ ನೀವು ಯುದ್ಧ ಮಾಡಿಕೊಂಡು ಸೈತಾನನ್ನು ಸೋಲಿಸುವಾಗ ನಿಮಗೆ ಜೀವಿತದಲ್ಲಿ ಆಶೀರ್ವಾದವೂ ಬರ್ತದೆ, ಬಿಡುಗಡೆ ಬರ್ತದೆ. ಎಲ್ಲ ಪ್ರಾರ್ಥನೆ ಉತ್ತರ ಬಂದು ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದೆ. ಅದಕ್ಕೆ ದಾವೀದನೇ ದೇವರ ಸನ್ನಿಧಿಯಲ್ಲಿ ಸಾಧನೆ ಕಾದಬೇಕು. ಯಾಕಂದರೆ ಪ್ರಾರ್ಥನೆ ಒಂದು ಹೋರಾಟವಾಗಿದೆ. ಆ ಹೋರಾಟ ಮಾಡಿ ಒಂದು ಮಾತ್ರ ಜಯ ಹೊಂತಾನೆ. ಹೋರಾಟ ಮಾಡದವನಿಗೆ ಜಯ ಸಿಗುವುದಿಲ್ಲ, ಆಶೀರ್ವಾದ ಸಿಗುವುದಿಲ್ಲ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಿಂದ 27ನೇ ವಾಕ್ಯ ತನಕ, ಜೆನೆಸಿಸ್ ಚಾಪ್ಟರ್ 32 ವರ್ಸ್ 22ನಿಂದ 29 ತನಕ. ಆ ರಾತ್ರಿ ಅವನು ತನ್ನ 2 ಹೆಂಡರನ್ನು 2 ದಾಸಿಯರನ್ನು 11 ಮಂದಿ ಮಕ್ಕಳನ್ನು ಕರೆದುಕೊಂಡು ಯಬ್ಬೋಕ್ ಹೊಳೆಯನ್ನು ದಾಟುವ ಸ್ಥಳದಲ್ಲಿ ದಾಟಿದನು. ಅವರನ್ನು ತನ್ನ ಆಸ್ತಿಯೆಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು
ಯಾರು ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನು ಗೆಲ್ಲದೇ ಇರುವುದನ್ನು ಕಂಡು ಯಾಕೋಬನ ತೊಡೆ ಕೀಲನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಕಾಗುತ್ತದೆ ಅನ್ನಲು ಯಾಕೋಬ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನ ಬಿಡುವುದಿಲ್ಲ ಅಂದನು. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದಕ್ಕೆ ಅವನು ಯಾಕೋಬನಂದಾಗ ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನೆನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ಪ್ರಿಯ, ಅಲ್ಲಿ ನೋಡ್ತೇವೆ ಹೇಗೆ ಯಾಕೋಬನು ಪ್ರಿಯರೇ ಆ ದೇವದೂತರೊಟ್ಟಿಗೆ ದೇವನ ಹೋರಾಡಿ ಮಾಡಿ ಹೇಗೆ ಗೆದ್ದುಕೊಂಡನು. ಅದೇ ರೀತಿ ಪ್ರಿಯರೇ ಪ್ರಾರ್ಥನೆಯೊಂದು ಹೋರಾಟವಾಗಿದೆ. ಅಂಧಕಾರ ದುಷ್ಟನ ಹೋರಾಟ ಮಾಡಿಕೊಂಡು ಪ್ರಿಯರೇ ಗೆದ್ದುಕೊಂಡರೆ ಮಾತ್ರವೇ ನಿಮಗೆ ಆಶೀರ್ವಾದವು ಬಿಡುಗಡೆಯು ನಿಮ್ಮ ಪ್ರಾರ್ಥನೆ ಸಿಗ್ತದೆ. ಅದಕ್ಕೆ ದಾವೀದನೇ ದೇವನ ಸನ್ನಿಧಿಯಲ್ಲಿ ಸಾಂತ್ವನಕ್ಕೆ ಯಾರು ಕಾದು ಪ್ರಾರ್ಥನೆ ಮಾಡಿದ ಅವರು ಧನ್ಯರಾಗ್ತಾರೆ. ದೇವರನ್ನು ಸ್ತೋತ್ರವಾಗಲಿ. ಈ ಪ್ರಾರ್ಥನೆ ಈ ಸಂದೇಶ ಮಧ್ಯೆ ಉತ್ತೇಜನ ಆಗಿದರೆ ನಿಮ್ಮ ಅಭ್ಯರ್ಥನೆ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಇರ್ತೇನೆ. ಇದನ್ನು ಪ್ರತಿ ವೀಕ್ಷಕರು ದೇವ ತಾಳ್ಮೆಯಿಂದ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಉತ್ತರ ಬರುತ್ತಾ ಕಾದುಕೊಳ್ಳುವಂಥ ತಾಳ್ಮೆ ದೇವ ಈ ಎಲ್ಲ ವೀಕ್ಷಕರಿಗೆ ನಿನ್ನ ಮಕ್ಕಳಿಗೆ ಕೊಡಬೇಕು ನಾನು ಬಿಡ್ಕೊಳ್ತೀನಿ ದೇವ. ಯಾವುದಿನ ಮಕ್ಕಳು ತಮ್ಮ ಪ್ರಾರ್ಥನೆ ಜೊತೆ ಸೋತು ಹೋಗಿದೆ, ಕಡೆ ತನಕ ಪ್ರಾರ್ಥನೆ ಮಾಡಿ ಹೋರಾಟ ಮಾಡಿ ಎಲ್ಲ ಆಶೀರ್ವಾದ ಬಿಡುಗಡೆಯನ್ನು ಹೊಂದಿಕೊಳ್ಳುವಂಥ ಕೃಪೆಯನ್ನು ಕೊಡಬೇಕು ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾಕಾಲವು ಈ ಪ್ರತಿಯೊಬ್ಬ ವೀಕ್ಷಕರೊಟ್ಟಿಗಿರಲಿ. ಆಮೇನ್.